ಲೈಫೇ ವೇಸ್ಟ್ ಆಗ್ತಾ ಇದೆ, ಹುಟ್ಟಿ ಏನು ಪ್ರಯೋಜನನೇ ಇಲ್ವಲ್ಲ ಅಂತ ನರುಳ್ತಾ ಇರೋ ಒಬ್ಬ ಹುಡುಗ ಸಡನ್ ಆಗಿ ಒಂದು ದಿನ ಒಂದು ಆಪರ್ಚುನಿಟಿ ಸಿಗುತ್ತೆ. ಅದನ್ನು ಯೂಸ್ ಮಾಡಿ ಅವನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ. ಹಾಗೆ ಚೇಂಜ್ ಮಾಡ್ಕೋಬೇಕಾದ್ರೆ ಅವನು ಫೇಸ್ ಮಾಡೋ ಕಷ್ಟಗಳು, ಸಿಗಾಕೊಳ್ಳೋ ಪ್ರಾಬ್ಲಮ್ಸ್, ಮತ್ತೆ ಅದರಿಂದ ಹೇಗೆ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2012 ಜೀವಶಂಕರ್ ಡೈರೆಕ್ಷನಲ್ಲಿ ವಿಜಯ್ ಆಂಟನಿ. ವಿಜಯ್ ಆಂಟನಿ ಅಂದಮೇಲೆ ನೆನಪಾಗುತ್ತೆ. ವಿಜಯ್ ಆಂಟನಿ ಯಾರು ಗೊತ್ತಾ? ಈ ಸಾಂಗ್ ನೆನಪಿದೆಯಾ? ನಾಲ್ಕು ಮುಖ ಸಾಂಗ್ ಮಾಸ್ ಹಿಟ್ ಆಯ್ತಲ್ಲ, ಅದನ್ನ ಕಂಪೋಸ್ ಮಾಡಿದ್ದೆ ವಿಜಯ್ ಆಂಟನಿನೇ. ಇವರೊಂದು ಮ್ಯೂಸಿಕ್ ಡೈರೆಕ್ಟರ್. ಮತ್ತೆ ಐ ಲವ್ ಯು ಅಮ್ಮ ಅಂತ ನಮ್ಮ ಚಿರಂಜೀವಿ ಸರ್ಜಾ ಆಕ್ಟಿಂಗ್ ಅಲ್ಲಿ ಮೂವಿ ರಿಲೀಸ್ ಆಯ್ತಲ್ಲ ಕನ್ನಡದಲ್ಲಿ, ಅದರದ್ದು ತಮಿಳ್ ವರ್ಷನ್ ಹೀರೋ ವಿಜಯ್ ಆಂಟನಿನೇ. ಮ್ಯಾಕ್ಸಿಮಮ್ ವಿಜಯ್ ಆಂಟನಿ ಮೂವಿ ಸುಮಾರಾಗಾದ್ರೂ ಇರುತ್ತೆ, ಆದ್ರೆ ಇವಾಗ ನಾವು ನೋಡೋ ಮೂವಿ ವಿಜಯ್ ಆಂಟನಿ ಅವರ ಫಸ್ಟ್ ಮೂವಿ. ಸೂಪರ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಈಸಿಯಾಗಿ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಏನ್ ಗುರು ಸ್ಟೋರಿ ಸಖತ್ತಾಗಿದೆ ಅಂತ ಫೀಲ್ ಆಗುತ್ತೆ. ಸೊ ವಿಜಯ್ ಆಂಟನಿ, ಸಿದ್ಧಾರ್ಥ್ ವೇಣುಗೋಪಾಲ್, ರೂಪಾ ಮಂಜರಿ ಆಕ್ಟಿಂಗ್ ಅಲ್ಲಿ ಥ್ರಿಲ್ಲರ್ ಕ್ರೈಮ್ ಆಗಿ ರಿಲೀಸ್ ಆಗಿದ್ದ ನಾನು ಅನ್ನೋ ತಮಿಳ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ನಲ್ಲೇ ಕಾರ್ತಿಕ್ ಅನ್ನೋ ಒಬ್ಬ ಹುಡುಗ ಅವನ ಫ್ರೆಂಡ್ಸ್ ಮಾರ್ಕ್ಸ್ ಕಾರ್ಡ್ಗೆ ಅವ್ರಗಳ ಪೇರೆಂಟ್ಸ್ ತರಾನೇ ಸಿಗ್ನೇಚರ್ ಹಾಕೊಟ್ಟಿದ್ದಾನೆ. ಅದಕ್ಕೆ ಸ್ಕೂಲ್ ಪ್ರಿನ್ಸಿಪಲ್ ಸ್ಟೂಡೆಂಟ್ಸ್ನ ಕರೆದು ಬೈತಾ ಇದ್ದಾರೆ. ಇವ್ರಗಳ ಮಾರ್ಕ್ಸ್ ಕಾರ್ಡ್ಗೆ ನೀನು ಸೈನ್ ಹಾಕ್ಕೊಟ್ಟಿದ್ಯಾ, ಎಲ್ಲಿ ನಿನ್ನ ಮಾರ್ಕ್ಸ್ ಕಾರ್ಡ್ ಕೊಡು ನೋಡೋಣ ಅಂತ ಕಾರ್ತಿಕ್ ಮಾರ್ಕ್ಸ್ ಕಾರ್ಡ್ನ ತಗೊಂಡು ನೋಡಿದ್ರೆ ಹುಡುಗ ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಅದಕ್ಕೆ ಪ್ರಿನ್ಸಿಪಲ್, ಚೆನ್ನಾಗಿ ಓದೋ ಹುಡುಗ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲ ಸರ್, ಫ್ರೆಂಡ್ಸ್ ಮಾರ್ಕ್ಸ್ ಕಡಿಮೆ ತಗೋಬಿಟ್ರು, ಮನೇಲಿ ಬೈತಾರೆ ಅಂತ ಕೇಳಿದ್ರು, ಅದಕ್ಕೆ ಹಾಕಿಕೊಟ್ಟೆ ಅಂತ ಕಾರ್ತಿ ಹೇಳಬೇಕಾದ್ರೆ, ಈ ವಯಸ್ಸಲ್ಲಿ ಈ ಫೋರ್ಜರಿ ಕೆಲಸ ಮಾಡಿದರೆ ಮುಂದೆ ಹಾಳೋಗ್ಬಿಡ್ತೀಯ ಕಣೋ, ನಾನು ಇವಾಗಲೇ ನಿನ್ನ ಪೇರೆಂಟ್ಸ್ನ ನೋಡಿ ಮಾತಾಡಬೇಕು, ಹೋಗಿ ನಿನ್ನ ಪೇರೆಂಟ್ಸ್ನ ಕರ್ಕೊಂಡು ಬಾ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಕಾರ್ತಿಕ್ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಬಾಗಿಲನ್ನ ಯಾರೂ ಓಪನೇ ಮಾಡ್ತಾ ಇಲ್ಲ. ಅದಕ್ಕೆ ಕಾರ್ತಿ ಅಮ್ಮ ಅಂತ ಕೂಗ್ತಾನೆ. ಮನೆ ಕಿಟಕಿ ಒಳಗಡೆ ನೋಡಿದ್ರೆ ಯಾವ ಮಗನೂ ನೋಡಬಾರ್ದೇ ಇರೋ ದೃಶ್ಯನ ಕಾರ್ತಿಕ್ ನೋಡ್ತಾ ಇದ್ದಾನೆ. ಅವನ ಅಮ್ಮ ಪಕ್ಕದ ಮನೆ ಅಂಕಲ್ ಜೊತೆ ಹಸ್ಬೆಂಡು ಸನ್ನು ಮನೆಯಲ್ಲಿಲ್ಲ, ತಡಿಯೋಕೆ ಯಾರೂ ಇಲ್ಲ ಅಂತ ಆಟ ಆಡ್ತಾ ಇದ್ದಾಳೆ. ಕಾರ್ತಿ ಎಲ್ಲಾನು ನೋಡ್ಬಿಟ್ಟ, ಆದ್ರೆ ಕಾರ್ತಿ ನೋಡಿದ್ದು ಅವರಿಗೆ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ಮಗ ಇವತ್ತು ಬೇಗ ಬಂದ್ಬಿಟ್ಟಿದ್ದಾನೆ, ಬೇಗ ಜಾಗ ಖಾಲಿ ಮಾಡು ಅಂತ ಅಮ್ಮ ಅಂಕಲ್ನ ಕಳ್ಸೋಕೆ ಡೋರ್ನ ಓಪನ್ ಮಾಡಿದ್ರೆ ಕಾರ್ತಿ ಒಳಗಡೆ ಬರ್ತಾನೆ. ಅಂಕಲ್ ಕರೆಕ್ಟ್ ಆಗಿ ಹೊರಗಡೆ ಬರ್ತಾನೆ. ರೆಡ್ ಹ್ಯಾಂಡ್ ಆಗಿ ನೋಡ್ಬಿಟ್ಟ ಕಾರ್ತಿ. ಆದ್ರೆ ಅಂಕಲ್ ಕ್ಯಾಶುವಲ್ ಆಗಿ ನಾನು ಬರ್ತೀನಿ ಅಂತ ಆಂಟಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಆವಾಗ ಆಂಟಿ, ಕಾರ್ತಿ, ಪಕ್ಕದ ಮನೆ ಅಂಕಲ್ ನಮ್ಮ ಮನೆಗೆ ಬಂದು ಹೋಗಿದ್ದ ವಿಷಯನ ನಿಮ್ಮ ತಂದೆಗೆ ಹೇಳ್ಬೇಡ ಕಣೋ, ನೀನು ಏನ್ ಕೇಳಿದ್ರು ತಕೊಡ್ತೀನಿ ಅಂತ ಹೇಳ್ತಾಳೆ ಆಂಟಿ. ಅದಕ್ಕೆ ಕಾರ್ತಿ ಗುರಾಯಿಸ್ಬಿಟ್ಟು ಹೋಗ್ತಾನೆ. ಆವತ್ತು ರಾತ್ರಿ ಕೆಲಸಕ್ಕೆ ಹೋಗಿ ದುಡಿದು ಕಷ್ಟ ಪಡ್ಕೊಂಡು ಮನೆಗೆ ಬರ್ತಾರೆ ತಂದೆ. ಆಂಟಿ ಊಟ ಬಡಿಸ್ತಾ ಇದ್ದಾರೆ. ಆವಾಗ ತಂದೆ, ಮಗ ಎಲ್ಲಿ? ಆಟೋಡೋಕ್ಕೆ ಹೋಗಿದ್ದಾನೆ. ಇಷ್ಟೊತ್ತಲ್ಲಿ ಆಟೋಡೋಕ್ಕೆ ಬಿಡ್ತೀಯಾ? ಬೈದು ಓದ್ಸೋಕೆ ಕೂರಿಸ್ತೀಯಾ ಅದನ್ನ ಬಿಟ್ಟು ಅಂತ ತಂದೆ ಮಾತಾಡ್ತಾ ಇರಬೇಕಾದ್ರೆ ಕಾರ್ತಿ ಒಳಗಡೆ ಎಂಟ್ರಿ ಕೊಟ್ಟು, ನಾನು ತಪ್ಪು ಮಾಡಿದ್ರೆ ನನ್ನ ಮಾತ್ರ ಬೈಯಿ, ಅಮ್ಮ ತಪ್ಪು ಮಾಡಿದ್ರೆ ಏನು ಕೇಳಲ್ವಾ ನೀನು? ಅಮ್ಮ ಪಕ್ಕದ ಮನೆ ಅಂಕಲ್ ಜೊತೆ ಮಲ್ಗಿತ್ತು, ನಾನು ನೋಡ್ದೆ ಅಂತ ಹೇಳ್ಬಿಡ್ತಾನೆ ಕಾರ್ತಿ. ಅದಕ್ಕೆ ತಂದೆ ಟೆನ್ಷನ್ ಆಗಿ, ಊರವರೆಲ್ಲ ಹೇಳಿದ್ರು ಕಣೆ, ನಾನು ನಂಬಲಿಲ್ಲ, ಇವಾಗ ನಿನ್ನ ಮಗನೇ ನೋಡಿದಾನೆ, ಇದಕ್ಕೆ ಏನೇ ಹೇಳ್ತೀಯಾ? ನಾನು ಕಷ್ಟಪಟ್ಟು ದುಡಿಯೋದೆಲ್ಲ ನಿನಗಾಗಿ ತಾನೆ, ಮೋಸ ಮಾಡಿಬಿಟ್ಟಿಯಲ್ಲೇ ಅಂತ ಬೈದ್ರೆ, ನೀನು ಚೆನ್ನಾಗಿ ಇಟ್ಕೊಂಡ್ರೆ ನಾನು ಯಾಕೋ ಇನ್ನೊಬ್ಬನ ಹುಡುಕ್ತೀನಿ ಅಂತ ಆಂಟಿ ಮಾತಾಡ್ತಾ ಇದ್ದಾಳೆ. ಇಬ್ಬರು ಜಗಳ ಮಾಡ್ಕೋತಾ ಇದ್ದಾರೆ. ಕಾರ್ತಿ ಸಪ್ಪಿಗೆ ಬಂದು ಡೋರ್ನ ಕ್ಲೋಸ್ ಮಾಡಿಕೊಂಡು ಆವತ್ತು ನೈಟ್ ಮಲಗಿ ನಿದ್ದೆ ಮಾಡಿಬಿಡ್ತಾನೆ. ಮತ್ತೆ ಬೆಳಿಗ್ಗೆ ಎದ್ರೆ ತಂದೆ ನೇಣಕ್ಕೆ ಹಾಕೊಂಡು ಸತ್ತೋಗಿದ್ದಾರೆ. ಪಾಪ ಆಂಟಿ ಹೊಡಿತಾಳೆ ನೋಡಿ ನಾಟಕ. ಅಯ್ಯೋಯ್ಯೋಯ್ಯೋ. ಆಮೇಲೆ ಕಾರ್ಯ ಎಲ್ಲ ಮುಗಿದು 2-3 ದಿನದಲ್ಲಿ ಪಕ್ಕದ ಮನೆ ಅಂಕಲ್ ಮತ್ತೆ ಮನೆ ಒಳಗಡೆ ಬರ್ತಾನೆ. ಇಬ್ಬರು ರೂಮ್ ಒಳಗಡೆ ಹೋಗ್ತಾರೆ. ಇದನ್ನ ಕಾರ್ತಿ ಅಲ್ಲೇ ಮಲ್ಕೊಂಡು ನೋಡ್ತಾ ಇದ್ದಾನೆ. ಇದನ್ನ ನೋಡಿದ ಕಾರ್ತಿಗೆ, ಇಲ್ಲಿ ಇರೋದೇ ಬೇಡ ಅಂತ ಲಗೇಜ್ನ ಅವನ ಸ್ಕೂಲ್ ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡ್ತಾನೆ. ಅವನ ಫ್ಯಾಮಿಲಿ ಫೋಟೋನ ಎತ್ತಿಟ್ಕೊತಾನೆ. ಆಮೇಲೆ ಯೋಚನೆ ಮಾಡಿಬಿಟ್ಟು,
ಮನೇಲಿರೋ ಎಲ್ಲ ಬಟ್ಟೆಗಳನ್ನು ಕೆಳಗಡೆ ಹಾಕಿ ಕೆರೋಸಿನ್ ಸುರಿದು ಪಕ್ಕದ ಮನೆ ಅಂಕಲ್ನು ಅವನ ತಾಯಿಯನ್ನು ಮನೆ ಒಳಗಡೆನೆ ಇಟ್ಟು ಮನೆಗೆ ಬೆಂಕಿ ಇಡ್ತಾನೆ ಕಾರ್ತಿ. ಬೆಂಕಿ ಹತ್ಕೊಂಡು ಉರಿತಾ ಇದೆ. ಒಳಗಡೆನೆ ಸುಟ್ಟು ಬೂದಿ ಆಗ್ತಾರೆ ಅಂಕಲ್ ಮತ್ತೆ ಆಂಟಿ. ಆಮೇಲೆ ಪೊಲೀಸ್ ಕಾರ್ತಿಕ್ನ ಹಿಡ್ಕೊಂಡು ಹೋಗಿ ಸುಧಾರಣಾ ಶಾಲೆಗೆ ಹಾಕ್ತಾರೆ, ಅಂದ್ರೆ ರಿಫಾರ್ಮ್ ಸ್ಕೂಲ್. ಅಲ್ಲೇ ಬೆಳಿತಾನೆ ಕಾರ್ತಿ. ತುಂಬಾ ಚೆನ್ನಾಗಿ ಓದೋ ಹುಡುಗ ಮತ್ತೆ ಬ್ರಿಲಿಯಂಟ್ ಕೂಡ. ಇವಾಗ ದೊಡ್ಡವನು ಆಗಾಯ್ತು. ಅಲ್ಲಿರೋ ಆಫೀಸರ್ಸ್ ಎಲ್ಲರ ಹತ್ರನೂ ಒಳ್ಳೆ ಹೆಸರು ತಗೊಂಡಿದ್ದಾನೆ ಕಾರ್ತಿ. ಇವಾಗ ಕಾರ್ತಿಕ್ಗೆ ಪನಿಷ್ಮೆಂಟ್ ಮುಗಿದು ರಿಲೀಸ್ ಆಗೋ ದಿನ. ಆವಾಗ ವಾರ್ಡನ್ ಕಾರ್ತಿಕ್ನ ಕರೆದು, ಒಳ್ಳೆ ಹುಡುಗ ಕಣಪ್ಪ ನೀನು, ಚೆನ್ನಾಗಿ ಓದೋ ಹುಡುಗ, ನಿಮ್ಮ ಚಿಕ್ಕಪ್ಪ ಹತ್ರ ಮಾತಾಡಿದ್ದೀನಿ, ಅವರ ಹತ್ರ ಹೋಗು, ಅವರು ನಿನ್ನ ನೋಡ್ಕೋತಾರೆ ಅಂತ ಕಾರ್ತಿಕ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಕಾರ್ತಿಕ್ ಚಿಕ್ಕಪ್ಪನ ಮನೆಗೆ ಹೋಗ್ತಾನೆ. ಚಿಕ್ಕಪ್ಪ ತುಂಬಾ ಒಳ್ಳೆಯವ್ರೆ, ಆದ್ರೆ ಚಿಕ್ಕಪ್ಪನ ಸಪರೇಟ್ ಆಗಿ ಕರೆದು ಅವನೊಬ್ಬ ಕೊಳೆಗಾರ, ಅವನನ್ನ ನಮ್ಮ ಮನೇಲಿ ಇರಿಸೋದ, ಅದೆಲ್ಲ ಆಗಲ್ಲ, ನಮ್ಮ ಮನೇಲೂ ಮಕ್ಕಳಿದ್ದಾರೆ, ಅವನನ್ನು ನೋಡಿ ಹಾಳೋಗ್ಬಿಡ್ತಾರೆ ಅಂತ ಮಾತಾಡ್ತಾರೆ ಚಿಕ್ಕಮ್ಮ. ಇದನ್ನ ಕಾರ್ತಿಕ್ ಕೇಳಿಸ್ಕೊತಾನೆ. ಸೊ ಕೊಟ್ಟಿದ್ದ ಟೀನ ಕೂಡ ಕುಡಿದೆ, ಹೇಳ್ದೆ ಮಾಡ್ದೆ ಅಲ್ಲಿಂದ ಬಂದ್ಬಿಡ್ತಾನೆ ಕಾರ್ತಿ. ಎಲ್ಲಿಗೆ ಹೋಗೋದು ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಒಂದು ಬಸ್ನ ಕ್ಯಾಚ್ ಮಾಡಿ ಸಪ್ಪಿಗೆ ಕೂತಿದ್ದಾನೆ ಕಾರ್ತಿ. ಆವಾಗ ಸಲೀಮ್ ಅನ್ನೋ ಒಬ್ಬ ಹುಡುಗ ಕಾರ್ತಿಕ್ ಪಕ್ಕದಲ್ಲಿ ಬಂದು ಕೂತ್ಕೊತಾನೆ. ಆ ಹುಡುಗ ತಾಯಿ ತಂದೆ ಟಾಟಾ ಬಾಯ್ ಬಾಯ್ ಹೇಳಿ ಕಳಿಸ್ತಾರೆ. ಬಸ್ಸು ಹೊರಡುತ್ತೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬಸ್ ಟೈರ್ ಬ್ಲಾಸ್ಟ್ ಆಗಿ ದೊಡ್ಡ ಆಕ್ಸಿಡೆಂಟೇ ಆಗೋಗುತ್ತೆ. ಬಸ್ಸು ರೋಲ್ ಮಾಡ್ಕೊಂಡು ಉಲ್ಟಾ ಬಿದ್ದೋಗಿದೆ. ಎಲ್ಲರಿಗೂ ಭಯಂಕರವಾಗಿ ಏಟಾಗಿದೆ. ಕಾರ್ತಿಕ್ಗೆ ಕೈ ಮುರಿದೋಗಿದೆ. ಆ ಆಕ್ಸಿಡೆಂಟ್ ಅಲ್ಲಿ ಕಾರ್ತಿಕ್ ಪಕ್ಕದಲ್ಲಿ ಕೂತಿದ್ನಲ್ಲ ಹುಡುಗ ಸಲೀಮು ಜೀವವನ್ನೇ ಕಳ್ಕೊಬಿಟ್ಟಿದ್ದಾನೆ. ಕಾರ್ತಿಕ್ ಅವನನ್ನ ಎಬ್ಸಿದ್ರೆ ಎದ್ದೇಳ್ತಾನೆ ಇಲ್ಲ. ಆವಾಗ ಕಾರ್ತಿಕ್ ಯೋಚನೆ ಮಾಡ್ತಾನೆ, ಆ ಹುಡುಗ ಲಗೇಜ್ ಮಡಗಿದ್ದು ಎಲ್ಲ ಫ್ಲಾಶ್ ಆಗುತ್ತೆ. ಸೊ ಕಾರ್ತಿಕ್ ಸಲೀಮ್ ಸೂಟ್ ಕೇಸ್ನು ಅವನ ಥಿಂಗ್ಸ್ನು ತಗೊಂಡು ಅಲ್ಲಿಂದ ಹೊರಡ್ತಾನೆ. ಸಿಟಿಗೆ ಬಂದು ಬಾಯ್ಸ್ ಮೆನ್ಸ್ ಹಾಸ್ಟೆಲ್ ಅಲ್ಲಿ ಒಂದು ರೂಮ್ ಕೇಳ್ತಾನೆ. ಏನು ಕೈಯಲ್ಲಿ ಏಟಾಗಿದೆ ಅಂತ ಕೇಳಿದ್ರೆ, ಬಸ್ ಆಕ್ಸಿಡೆಂಟ್ ಸರ್. ಹೋ ಸರಿ, ಸಿಂಗಲ್ ರೂಮ್ ಇಲ್ಲ ಕಣಪ್ಪ, ಟ್ರಿಪಲ್ ಕಾಟೇ ಇರೋದು, ತಿಂಗಳಿಗೆ 1500 ರೂಪಾಯಿ ಆಗುತ್ತೆ, ಪರವಾಗಿಲ್ವಾ? ಹಾ ಸರ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ರಿಜಿಸ್ಟರ್ ಬುಕ್ಗೆ ಕಾರ್ತಿಕ್ ಅಂತಾನೆ ಸೈನ್ ಮಾಡ್ತಾನೆ. ಆಮೇಲೆ ರೂಮಿಗೆ ಬಂದು ಸಲೀಮ್ ಸೂಟ್ ಕೇಸ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಸ್ವಲ್ಪ ಹಣ ಸಿಗುತ್ತೆ, ಮತ್ತೆ ಅವನ ಸರ್ಟಿಫಿಕೇಟ್ಸ್ ಇದೆ. ಸಲೀಮ್ ಇವಾಗ PUC ಪಾಸ್ ಮಾಡಿ ಮೆಡಿಕಲ್ ಸೀಟ್ಗಾಗಿ ಅಪ್ಲೈ ಮಾಡಿದ್ದಾನೆ. ಮೊಹಮ್ಮದ್ ಸಲೀಮ್, ತಂದೆ ಹೆಸರು ಮೊಹಮ್ಮದ್ ಅನ್ಸಾರಿ. ಇದನ್ನೆಲ್ಲ ನೋಡಿ ಕನ್ಫ್ಯೂಷನ್ ಅಲ್ಲೇ ಹೋಗಿ ಸ್ನಾನ ಮಾಡ್ತಾ ಇರ್ತಾನೆ ಕಾರ್ತಿ. ಸ್ನಾನ ಮುಗಿಸಿ ರಿಟರ್ನ್ ಬಂದ್ರೆ ಆಲ್ರೆಡಿ ಅವನ ರೂಮ್ಮೇಟ್ ಬಂದು ಅಲ್ಲಿರೋ ಸರ್ಟಿಫಿಕೇಟ್ಸ್ ನ ಚೆಕ್ ಮಾಡಿದ್ದಾನೆ. ಬನ್ನಿ ಸಲೀಮ್, ಚೆನ್ನಾಗಿ ಸ್ಕೋರ್ ಮಾಡಿದ್ದೀರಾ, ಖಂಡಿತ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ ಕಾರ್ತಿಕ್ಗೆ ವಿಶ್ ಮಾಡ್ತಾ ಇದ್ದಾನೆ. ಸೊ ಕಾರ್ತಿಕ್ ಚೆನ್ನಾಗಿ ಯೋಚನೆ ಮಾಡ್ತಾನೆ. ಓಕೆ, ಇನ್ ಮುಂದೆ ಸಲೀಮಾಗೆ ಬದುಕ್ಬಿಡೋಣ ಅನ್ಕೋತಾನೆ ಕಾರ್ತಿ. ಅದಕ್ಕೆ ಫಟ್ ಅಂತ ಆ ಮ್ಯಾನ್ಷನ್ ನ ಖಾಲಿ ಮಾಡಿ ಬೇರೆ ಹಾಸ್ಟೆಲ್ಗೆ ಸಲೀಮ್ ಅಂತಾನೆ ಸಿಗ್ನೇಚರ್ ಹಾಕಿ ಸೇರ್ಕೋತಾನೆ ಕಾರ್ತಿ. ಆಮೇಲಿಂದ ಹಾಗೆ ಮಸೂತಿಗೆ ಹೋಗಿ ಹೊರಗಡೆನೆ ನಿಂತ್ಕೊಂಡು ನಮಾಜ್ ಮಾಡೋದ್ರ ಬಗ್ಗೆ ತಿಳ್ಕೊತಾನೆ. ಕುರಾನ್ ತಗೊಂಡು ಕಲ್ತ್ಕೋತಾ ಇದ್ದಾನೆ. ಮೆಡಿಕಲ್ ಕಾಲೇಜಲ್ಲಿ ಸೀಟು ಸಿಕ್ಕಾಯ್ತು, ಆದ್ರೆ ಪೇರೆಂಟ್ಸ್ ನ ಕರ್ಕೊಂಡು ಬರ್ಬೇಕು ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಬೀಚ್ ಸೈಡ್ ಅಲ್ಲಿ ಹೋಗಿ ಒಬ್ಬನ್ನ ಹಿಡಿದು ನನ್ನ ತಂದೆಯಾಗಿ ಆಕ್ಟ್ ಮಾಡಿ ಕಾಲೇಜ್ಗೆ ಬಂದು ಅಂತ ಹಣ ಕೊಡ್ತಾನೆ. ಆಯಪ್ಪನ ಓಕೆ ಅನ್ಬಿಡ್ತಾನೆ. ನೆಕ್ಸ್ಟ್ ದಿನ ಅದೇ ತರ ತಂದೆ ಅಂತ ಕರ್ಕೊಂಡು ಹೋಗಿ ಎಲ್ಲ ಪ್ರೊಸೀಜರ್ನು ಕಂಪ್ಲೀಟ್ ಮಾಡಿ ಕಾಲೇಜ್ಗೆ ಜಾಯಿನ್ ಆಗ್ತಾನೆ ಕಾರ್ತಿ. ಆ ಫೇಕ್ ತಂದೆಗೆ ಕೈಯಲ್ಲಿರೋ ಹಣನ ಕೊಟ್ಟು ಕಳಿಸ್ತಾನೆ. ಆಮೇಲೆ ಪಾರ್ಟ್ ಟೈಮ್ ಜಾಬ್ಗೆ ಒಂದು ಕೋಲ್ಡ್ ಕೆಫೆಗೆ ಜಾಯಿನ್ ಆಗ್ತಾನೆ ಕಾರ್ತಿ. ಕಾಲೇಜ್ ಹಾಸ್ಟೆಲ್ ಅಲ್ಲಿ ಲೇಟ್ ಅಡ್ಮಿಷನ್ ಅನ್ನೋದ್ರಿಂದ ಸೀಟ್ ಸಿಕ್ಲಿಲ್ಲ. ಸೊ ಮ್ಯಾನ್ಷನ್ ಇಂದಾನೆ ಕಾಲೇಜ್ಗೆ ಬರ್ತಾ ಇದ್ದಾನೆ ಕಾರ್ತಿ. ಈ ಕಡೆ ಅಶೋಕ್ ಅನ್ನೋ ಫಸ್ಟ್ ಇಯರ್ ಹುಡುಗ ಗೊತ್ತಿಲ್ಲದೆ ಥರ್ಡ್ ಇಯರ್ ಓದುತ್ತಿರೋ ಉಮಾ ಅನ್ನೋ ಹುಡುಗಿನ ಫಸ್ಟ್ ಇಯರ್ ಅನ್ಕೊಂಡು ರ್ಯಾಗ್ ಮಾಡ್ತಾನೆ. ಆಮೇಲೆ ಆ ಹುಡುಗಿ ಸೀನಿಯರ್ ಅಂತ ಗೊತ್ತಾಗಿದ್ದ ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾನೆ ಅಶೋಕ್. ಆಮೇಲೆ ಕ್ಲಾಸಿಗೆ ಬಂದ್ರೆ ಫಸ್ಟ್ ದಿನಾನೇ ಕ್ಲಾಸಿಗೆ ಲೇಟಾ, ಬಾ ಒಳಗಡೆ, ಇದೇ ಲಾಸ್ಟ್ ಅಂತ ಪ್ರೊಫೆಸರ್ ಬೈದು ಕ್ಲಾಸಿಗೆ ಸೇರಿಸ್ಕೋತಾರೆ. ಅಶೋಕ್ ಬಂದು ಕಾರ್ತಿಕ್ ಪಕ್ಕದಲ್ಲಿ ಕೂತ್ಕೊಂಡು, ನಾನು ಕ್ಲಾಸ್ ಚೇಂಜ್ ಆಗಿ ಬಂದ್ಬಿಟ್ನಾ, ನೀವು ದೊಡ್ಡವರಾಗಿದ್ದೀರಲ್ಲ ಅಂತ ಕೇಳಬೇಕಾದ್ರೆ ನಾನು BSc ಕಂಪ್ಲೀಟ್ ಮಾಡಿ ಬಂದಿದ್ದೀನಿ, ಇದು ನನ್ನ ಸೆಕೆಂಡ್ ಡಿಗ್ರಿ MBBS ಅಂತ ಹೇಳ್ತಾನೆ ಸಲೀಮ್ ಅನ್ನೋ ಹೆಸರಲ್ಲಿರೋ ಕಾರ್ತಿ. ಆಮೇಲೆ ಆವತ್ತು ಕಾಲೇಜು ಮುಗಿಯುತ್ತೆ. ಅಶೋಕ್ ಸಾವುಕಾರ ಕಾರಲ್ಲೇ ಕಾಲೇಜ್ಗೆ ಬರೋದು ಹೋಗೋದು ಎಲ್ಲ. ಪೇರೆಂಟ್ಸ್ ಫಾರಿನ್ ಅಲ್ಲಿ ಇದ್ದಾರೆ, ಒಬ್ಬನೇ ದೊಡ್ಡ ಮನೇಲಿ ಇದ್ದಾನೆ. ಇವಾಗ ಕಾರ್ ಟೈರ್ ಪಂಚರ್ ಆಗಿದೆ, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಕಾರ್ತಿ ನೋಡ್ಬಿಟ್ಟು, ನಾನು ಟೈರ್ನ ಚೇಂಜ್ ಮಾಡಿ ಕೊಡ್ತೀನಿ, ಸ್ಟೆಪ್ನಿ ಕೊಡಿ ಅಂತ ಚೇಂಜ್ ಮಾಡಿ ಕೊಡ್ತಾ ಇರ್ತಾನೆ ಕಾರ್ತಿ. ಆವಾಗ ಅಶೋಕ್ ಸೀನಿಯರ್ ಹುಡುಗಿನ ರ್ಯಾಗ್ ಮಾಡಿದ್ನಲ್ಲ, ಅದಕ್ಕೆ ಆ ಹುಡುಗಿನ ಒನ್ ಸೈಡ್ ಆಗಿ ಲವ್ ಮಾಡೋ ಒಬ್ಬ ಸೀನಿಯರ್ ಹುಡುಗ ಬಂದು,
ಯಾರೋ ಇಲ್ಲಿ ಅಶೋಕ್ ಅಂತ ಜಗಳಕ್ಕೆ ಬರ್ತಾನೆ. ಅದಕ್ಕೆ ಅಶೋಕ್ ನಾನಲ್ಲ ಅನ್ಬೇಕಾದ್ರೆ ಹಾಗಾದ್ರೆ ಇವನೇ ಇರಬೇಕು ಅಂತ ನಮ್ಮ ಕಾರ್ತಿಕ್ಗೆ ಹೊಡಿತಾನೆ ಸೀನಿಯರ್. ಕಾರ್ತಿಕ್ಗೂ ಕೋಪ ಬರುತ್ತೆ, ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ಸಾರಿ ಸರ್, ಚಿಕ್ಕ ಹುಡುಗ ಗೊತ್ತಿಲ್ಲದೆ ಮಾಡ್ಬಿಟ್ಟ, ಬಿಟ್ಬಿಡಿ ಅಂದ್ರೆ ಮತ್ತೆ ಹೊಡೆಯೋಕೆ ಬರ್ತಾನೆ ಸೀನಿಯರ್. ಹಾಗೆ ಸ್ಟಾಪ್ ಆಗ್ತಾನೆ. ಏನು ಅಂತ ನೋಡಿದ್ರೆ ಸ್ಕ್ರೂ ಡ್ರೈವರ್ನ ಸೀನಿಯರ್ ಹೊಟ್ಟೆಗೆ ಇಟ್ಟಿದ್ದಾನೆ ಕಾರ್ತಿ. ಅದೇ ಹೇಳ್ತಾ ಇದ್ದೀನಲ್ಲ, ಅರ್ಥ ಆಗಲ್ವಾ? ಹೋಗು ಸುಮ್ನೆ ಅಂತ ಹೆದರ್ಸಿ ಕಳಿಸ್ತಾನೆ ಕಾರ್ತಿ. ಹೇ ನನ್ಗೆ ಅವಾಜ್ ಹಾಕ್ಬಿಟ್ಟೆಲ್ಲ, ಇರೋ ಬರ್ತೀನಿ ಅಂತ ಹೋಗ್ತಾನೆ ಸೀನಿಯರ್. ಆಮೇಲಿಂದ ಅಶೋಕ್ ಮತ್ತೆ ಕಾರ್ತಿ ಫ್ರೆಂಡ್ಸ್ ಆಗ್ತಾರೆ. ಆಮೇಲೆ ಒಂದು ದಿನ ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂತ ಮ್ಯಾನ್ಷನ್ ಓನರ್ ಸಲೀಮ್ಗೆ ಬೈತಾರೆ. ಈ ತಿಂಗಳು ಬಾಡಿಗೆ ಕೊಡು, ಇಲ್ಲಾಂದ್ರೆ ನಿನ್ನ ಲಗೇಜ್ನೆಲ್ಲ ಎತ್ತಿ ಬೀದಿಗೆ ಬಿಸಾಕ್ಬಿಡ್ತೀನಿ. ಸರ್ ಇನ್ನ ಒಂದು ವಾರದಲ್ಲಿ ಕೊಟ್ಬಿಡ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾನೆ ಸಲೀಮ್. ಓನರ್ ಅದೆಲ್ಲ ಆಗಲ್ಲ, 2 ದಿನ ಟೈಮ್, ಅಷ್ಟರಲ್ಲಿ ಬಾಡಿಗೆ ಕೊಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಓನರ್. ಸಲೀಮು ಬೇಜಾರಾಗ್ತಾನೆ. ನೆಕ್ಸ್ಟ್ ದಿನ ಕ್ಲಾಸ್ ಮುಗಿಸ್ಕೊಂಡು ಕಾರ್ತಿ ಮತ್ತೆ ಅಶೋಕ್ ಕ್ಯಾಂಟೀನ್ಗೆ ಹೋಗ್ತಾರೆ. ಹೋದ್ರೆ ಅಲ್ಲಿ ಸೀನಿಯರ್ ಅಕ್ಕ ಇದ್ದಾಳೆ. ಅದಕ್ಕೆ ಅಶೋಕ್ ಅವಳ ಹತ್ರ ಹೋಗಿ, ಏನು ನೋಡೋಕೆ ಚೆನ್ನಾಗಿದ್ಯಾ ಅಂತ ನಿನ್ನ ಕಿಂಡಲ್ ಮಾಡ್ದೆ, ಅದಕ್ಕೆ ನೀನು ನನ್ನ ಹೊಡೆಯೋಕೆ ಹುಡುಗರನ್ನ ಕಳಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ಯಾರು ಸತೀಶ? ನಾನು ಯಾರತ್ರನೂ ಏನು ಹೇಳಿಲ್ಲ, ನನ್ನ ವಿಷಯವಾಗಿ ನಿನ್ನ ಹತ್ರ ಯಾರಾದ್ರೂ ಮಾತಾಡಿ ಬೇಜಾರು ಮಾಡಿದ್ರೆ ಸಾರಿ ಅಂತ ಹೇಳ್ತಾಳೆ. ಅಷ್ಟೇ ಅಶೋಕ್ ಸೀನಿಯರ್ ಅಕ್ಕನ್ಗೆ ಬ್ರಾಕೆಟ್ ಹಾಕ್ತಾನೆ. ಸೀನಿಯರ್ ಅಕ್ಕನು ಫ್ಲಾಟ್ ಆಗ್ತಾಳೆ. ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಸೀನಿಯರ್ ಅಕ್ಕನ್ನ ಕರ್ಕೊಂಡು ಹೋಗ್ತಾನೆ ಅಶೋಕ್. ಆವತ್ತು ಸಂಜೆ ರೂಮಿಗೆ ಬಾಡಿಗೆ ಕಟ್ಟಬೇಕು ಸರ್, ಅಡ್ವಾನ್ಸ್ ಕೊಡಿ ಅಂತ ಕಾರ್ತಿಕ್ ಕೆಫೆ ಓನರ್ ಹತ್ರ ಕೇಳಿದ್ರೆ, ಕೆಲಸಕ್ಕೆ ಸೇರಿ ಇನ್ನ 1 ತಿಂಗಳು ಕೂಡ ಆಗಲಿಲ್ಲ, ಅಷ್ಟರಲ್ಲಿ ಅಡ್ವಾನ್ಸ್ ಕೇಳ್ತಾ ಇದೆಯಾ? ಹೋಗು ಆ ಟೇಬಲ್ನ ಫಸ್ಟ್ ನೋಡು ಅಂತ ಕಳಿಸ್ತಾನೆ. ಸಲೀಮು ಸಪ್ಪಿಗೆ ಹೋಗ್ತಾನೆ. ಹೋದ್ರೆ ಅದು ಅವರ ಕಾಲೇಜ್ ಪ್ರೊಫೆಸರ್. ಸಲೀಮ್, ಯಾಕಪ್ಪ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ? ನಿನ್ನ ಸ್ಟಡೀಸ್ಗೆ ತಕ್ಕಿದ ಹಾಗೆ ಕೆಲಸ ಮಾಡೋದು ತಾನೆ. ಒಂದು ಕೆಲಸ ಮಾಡು, ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, ನನಗೂ ಕೆಲಸಕ್ಕೆ ಹುಡುಗರು ಬೇಕು ಬುಕ್ಸ್ನ ರೆಫರ್ ಮಾಡೋಕೆ, ನೀನು ನನ್ನ ಹತ್ರನೇ ಕೆಲಸಕ್ಕೆ ಸೇರ್ಕೋಬಿಡು ಅಂತ ಸಲೀಮ್ನ ಕೆಲಸಕ್ಕೆ ಸೇರಿಸ್ಕೋತಾರೆ ಪ್ರೊಫೆಸರ್. ಸಲೀಮ್ಗೂ ಇದು ಫುಲ್ ಖುಷಿ. ಸಲೀಮ್ಗೆ ಇವಾಗ ಬಾಡಿಗೆ ಕಟ್ಟೋಕೆ ಹಣ ಬೇಕು. ಅದಕ್ಕೆ ಅಶೋಕ್ಗೆ ಫೋನ್ ಮಾಡಿ ಸಾಲ ಕೇಳಿದ್ರೆ, ಸಂಜೆ ಮನೆಗೆ ಬಂದು ತಗೋ ಸಲೀಮ್ ಅಂತ ಹೇಳ್ತಾನೆ ಅಶೋಕ್. ಸೊ ಸಲೀಮ್ ಅಶೋಕ್ ಮನೆಗೆ ಹೋಗ್ತಾನೆ. ಹೋದ್ರೆ ಅಶೋಕ್ ಮನೆಯಲ್ಲಿ ದೊಡ್ಡ ಪಾರ್ಟಿನೇ ನಡೀತಾ ಇದೆ. ಸೊ ಪಾರ್ಟಿ ಮುಗಿಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾನೆ ಸಲೀಮ್. ಆಮೇಲೆ ಅಶೋಕ್ ಒಂದು ಹುಡುಗಿನ ಕರ್ಕೊಂಡು ಬಂದು, ಇದು ನನ್ನ ಗರ್ಲ್ ಫ್ರೆಂಡ್ ರೂಪಾ ಅಂತ ಸಲೀಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ ಅಶೋಕ್. ಸಲೀಮ್, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ನೀನು ರಿಟರ್ನ್ ಹೋಗೋಕೆ ಹೇಗೂ ಬಸ್ ಸಿಗಲ್ಲ, ಇವತ್ತು ಇಲ್ಲೇ ಇದ್ಬಿಟ್ಟು ನಾಳೆ ಹೋಗು ಅನ್ಬೇಕಾದ್ರೆ ಸರಿ ಅಂತ ಸಲೀಮು ಒಪ್ಕೋತಾನೆ. ರೂಪಾ, ನೈಸ್ ಟು ಮೀಟ್ ಯು ಸಲೀಮ್ ಅನ್ಬಿಟ್ಟು ಹೊರಡ್ತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಲೇಟ್ ಆಗಿ ಎದ್ದು ಅಶೋಕ್ ಕೆಳಗೆ ಬಂದ್ರೆ ಮನೆ ತುಂಬಾ ಕ್ಲೀನ್ ಆಗಿದೆ. ಏನು ಅಂತ ನೋಡಿದ್ರೆ ಸಲೀಮ್ ಎಲ್ಲಾನು ಕ್ಲೀನ್ ಮಾಡಿ ಇಡ್ತಾ ಇದ್ದಾನೆ. ಅಶೋಕಿಗೆ ಆಶ್ಚರ್ಯ. ಆವಾಗ ರೂಪಾನು ಕರೆಕ್ಟ್ ಆಗಿ ಬರ್ತಾಳೆ. ಮನೆ ತುಂಬಾ ಕ್ಲೀನ್ ಆಗಿ ಇರೋದನ್ನ ನೋಡ್ತಾಳೆ. ಮಾಡಿರೋದು ಸಲೀಮ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ರೂಪಾ, ಸಲೀಮ್ ನೀನು ಯಾಕೆ ಇಲ್ಲೇ ಅಶೋಕ್ ಜೊತೆನೇ ಸ್ಟೇ ಆಗಬಾರ್ದು ಅಂತ ಕೇಳ್ತಾಳೆ. ಅಶೋಕ್ಗೂ ಇದು ಸರಿ ಅನ್ಸುತ್ತೆ. ಸೊ ಸಲೀಮ್, ನಿನ್ನ ರೂಮ್ನ ವೆಕೇಟ್ ಮಾಡ್ಕೊಂಡು ಇಲ್ಲಿಗೆ ನನ್ನ ಮನೆಗೆ ಬಂದ್ಬಿಡು ಅಂತ ಹೇಳ್ತಾನೆ ಅಶೋಕ್. ಸಲೀಮು ಸರಿ ಅಂತ ಅವನ ರೂಮ್ನ ಖಾಲಿ ಮಾಡ್ಕೊಂಡು ಅಶೋಕ್ ಜೊತೆನೆ ಬಂದು ಅವನ ಮನೆಯಲ್ಲೇ ಸ್ಟೇ ಆಗ್ತಾನೆ. ಒಂದು ದಿನ ಸಲೀಮ್ ಮತ್ತೆ ಅಶೋಕ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ ಅಕ್ಕ ಉಮಾ ಅಶೋಕ್ನ ಕರೆದು, ಯಾಕೋ ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ, ನೋಡಿದ್ರೇನೆ ಮುಖ ತಿರುಗಿಸ್ಕೋತಾ ಇದೀಯಾ ಅಂತ ಕೇಳಿದ್ರೆ, ಹೇ ಏನಾದ್ರೂ ನಿನಗೆ ಬುದ್ಧಿ ಇದೆಯಾ? ಏನೋ ನೋಡೋಕೆ ಚೆನ್ನಾಗಿದೆಯಾ, ಫ್ರೆಂಡ್ಲಿಯಾಗಿ ಇರೋಣ, ಊರ್ನ ಸುತ್ತಾಡೋಕೆ ಕಂಪನಿ ಕೊಡ್ತೀಯಾ ಅಂತ ಕ್ಲೋಸ್ ಆದ್ರೆ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನು, ನೀನು ಸೀನಿಯರ್ ನಾನು ಜೂನಿಯರ್, ಅದೆಲ್ಲ ಆಗ್ಬರಲ್ಲ ಅಂತ ಹುಡುಗಿನ ಕಳಿಸ್ತಾನೆ ಅಶೋಕ್. ಆಮೇಲೆ ಅಶೋಕ್ ಮತ್ತೆ ಸಲೀಮ್ ಕಾರಲ್ಲಿ ಮನೆಗೆ ಹೋಗ್ತಾರೆ. ಆವಾಗ ಕ್ಯಾಂಪಸ್ ಒಳಗಡೆ ಸಲೀಮ್ ಗೊತ್ತಾ ಅಂತ ವಿಚಾರಿಸ್ತಾ ಇದ್ದಾನೆ ಫೇಕ್ ಫಾದರ್. ಆಮೇಲೆ ನೆಕ್ಸ್ಟ್ ದಿನ ಎಲ್ಲರೂ ಮನೇಲಿ ಇರ್ಬೇಕಾದ್ರೆ ಅಶೋಕ್ ಅವರ ತಂದೆ ಫೋನ್ ಮಾಡಿ, ನಾಳೆ ಅಕ್ಕನ್ನ ನೋಡೋಕೆ ದುಬೈಗೆ ಹೋಗ್ತಾ ಇದೀವಿ ಅಶೋಕ್ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಆವಾಗ ಅಶೋಕಿಗೆ ಸುರೇಶ್ ಅನ್ನೋ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಅವನು ಮನೆಗೆ ಬಂದಿದ್ದಾನೆ. ಆವಾಗ ಅಶೋಕ್, ಹೇ ರೂಪಾ, ನಾಳೆ ಸುರೇಶ್ ಅವರ ಫಾರ್ಮ್ ಹೌಸ್ಗೆ 2 days ಟ್ರಿಪ್ ಹೋಗ್ತಾ ಇದ್ದೀವಿ, ನೀನು ಬಾ ಅಂತ ಕರೆದ್ರೆ ರೂಪಾ, ಅಯ್ಯೋಯ್ಯೋ ನನಗೆ ಆಗಲ್ಲಪ್ಪ, ಮನೇಲಿ ಬೈತಾರೆ ಅನ್ಬಿಟ್ಟು ಹೋಗ್ಬಿಡ್ತಾಳೆ. ಆವಾಗ ಸುರೇಶ್, ಮಚ್ಚ, ರೂಪಾ ಬರ್ಲಿಲ್ಲ ಅಂದ್ರೆ ರೋಸ್ಲಿನ್ ಮತ್ತೆ ಮೀರನ ಕರ್ಕೊಂಡು ಹೋಗೋನ್ವಾ? ಹಾಗಾದ್ರೆ ಸಲೀಮ್ ಬಿಡೋ ಅವನ್ನ
ಅಂತ ಸಲೀಂನ ಟ್ರಿಪ್ನಿಂದ ಕ್ಯಾನ್ಸಲ್ ಮಾಡಿಸ್ತಾನೆ ಸುರೇಶ್. ಇದನ್ನ ಸಲೀಂ ಕೇಳಿಸ್ಕೊತಾನೆ ಇದ್ದಾನೆ. ಸಲೀಂ ಮತ್ತೆ ಸುರೇಶ್ ಗುರಾಯಿಸ್ಕೋತಾರೆ. ಹಾಗೆ ಸಲೀಂ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಫೇಕ್ ಡ್ಯಾಡಿ. ನಾನು ಸಲೀಂ ಅವರ ತಂದೆ ಅಂತ ಒಳಗಡೆ ಬರ್ತಾ ಇದ್ದಾನೆ. ಅದಕ್ಕೆ ಬನ್ನಿ ಅಪ್ಪ ಬನ್ನಿ, ಇಲ್ಲೇ ಇರೋ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಓಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು, ಅಶೋಕ್ ನಮ್ಮ ತಂದೆ ಜೊತೆ ಸ್ವಲ್ಪ ಮಾತಾಡ್ಬೇಕಿದೆ, ಹೊರಗಡೆ ಹೋಗಿದ್ದು ಬರ್ತೀವಿ ಅಂತ ಫೇಕ್ ಡ್ಯಾಡಿನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಕಾರ್ತಿಕ್. ಆಮೇಲೆ ವೈನ್ ಶಾಪ್ ಅಲ್ಲಿ ಫೇಕ್ ಡ್ಯಾಡಿನ ಕೂರಿಸಿ ಏನ್ ಬೇಕು ಅಂತ ಕೇಳಿದ್ರೆ, ನೋಡು ಸಲೀಂ, ನಾನು ನಿನ್ನ ತಂದೆ ಇಲ್ಲ ಅಂತ ಗೊತ್ತಾದ್ರೆ ನಿನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಿಬಿಡ್ತಾರೆ. ಆ ನಿಜಾನ ನಾನು ಯಾರಿಗೂ ಹೇಳ್ಬಾರ್ದು ಅಂದ್ರೆ 5,000 ಕೊಡು, ಆಮೇಲಿಂದ ನಿನ್ನ ಯಾವತ್ತೂ ಡಿಸ್ಟರ್ಬೇ ಮಾಡಲ್ಲ ಅಂತ ಹೇಳ್ತಾನೆ ಫೇಕ್ ಡ್ಯಾಡಿ. ಅದೇ ಟೈಮ್ಗೆ ಸೀನಿಯರ್ ಸತೀಶ ಹುಡುಗರನ್ನ ಕರ್ಕೊಂಡು ಬಂದು ಕಾರ್ತಿಕ್ ಹತ್ರ ಜಗಳ ಮಾಡ್ತಾನೆ. ಕಾರ್ತಿಕ್ ಫುಲ್ ಟೆನ್ಷನ್ ಆಗ್ಬಿಟ್ಟ. ಬೀರ್ ಬಾಟಲ್ ನ ತಗೊಂಡು ಫೇಕ್ ಡ್ಯಾಡಿ ತಲೆಗೆ ಹೊಡಿತಾನೆ. ಅದೇ ಗಾಜ್ ಪೀಸ್ ನ ಸತೀಶನ್ಗೆ ತೋರಿಸಿ ಹೆದರ್ಸ್ತಾನೆ. ಅಷ್ಟೇ, ಫೇಕ್ ಡ್ಯಾಡಿ ಮತ್ತೆ ಸತೀಶ ಇಬ್ಬರು ಹೆದರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ದಿನ ತಂದೆ ತಾಯಿನ ಏರ್ಪೋರ್ಟ್ಗೆ ಹೋಗಿ ಕಳಿಸ್ಕೊಡ್ತಾನೆ ಸಲೀಂ ಮತ್ತೆ ಅಶೋಕ್. ಆವಾಗ ಅಶೋಕ್, ನನಗೆ ಸ್ವಲ್ಪ ಕಾಲೇಜಲ್ಲಿ ಕೆಲಸ ಇದೆ, ಸಲೀಂ ಇಲ್ಲೇ ಇರ್ತಾನೆ ಅನ್ಬಿಟ್ಟು ಹೊರಟೋಗ್ತಾನೆ ಅಶೋಕ್. ಸಲೀಂ ಕೊನೆವರೆಗೂ ಇದ್ದು ಅಶೋಕ್ ಅವರ ತಂದೆ ತಾಯಿ ಹತ್ರ ಒಳ್ಳೆ ಹೆಸರು ಮಾಡ್ತಾನೆ. ಆಮೇಲೆ ಸಲೀಂ ಅಶೋಕ್ ಅವರ ತಂದೆ ತಾಯಿನ ಕಳಿಸ್ಬಿಟ್ಟು ರಿಟರ್ನ್ ಮನೆಗೆ ಬಂದ್ರೆ ಅಶೋಕ್ ಮತ್ತೆ ಸುರೇಶ್ ಬೇರೆ ಹುಡುಗಿರನ್ನ ಕರ್ಕೊಂಡು ಟ್ರಿಪ್ಪಿಗೆ ಹೊರಡ್ತಾರೆ. ಆಮೇಲೆ ಸಲೀಂ ಮನೇಲಿ ಒಬ್ನೇ ಇರ್ಬೇಕಾದ್ರೆ ರೂಪಾ ಅಲ್ಲಿಗೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಅಶೋಕ್ ಇಲ್ಲ. ಎಲ್ಲಿ ಅಶೋಕ್ ಅಂತ ಕೇಳ್ಬೇಕಾದ್ರೆ ಟ್ರಿಪ್ಪಿಗೆ ಹೋದ್ರು, ಅಶೋಕ್ ಬೇಡ ಅಂತಾನೆ ಹೇಳ್ದ. ಆದ್ರೆ ಈ ಸುರೇಶ್ ಬೇರೆ ಹುಡುಗಿರ್ನ ಕರ್ಕೊಂಡು ಬಂದು ಬಾ ಹೋಗೋಣ ಅಂತ ಅಶೋಕ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ ಸಲೀಮ. ಅದಕ್ಕೆ ರೂಪಾ ಬೇಜಾರಾಗ್ಬಿಟ್ಟು, ಅವನು ಹುಡುಗಿರ್ ಜೊತೆ ಹೋಗೋದು ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅದನ್ನ ನನ್ನ ಹತ್ರ ಹೇಳ್ದೆ ಹೋಗಿದ್ದಾನಲ್ಲ, ಅದೇ ನನಗೆ ಬೇಜಾರು. ನೋಡು ಇವಾಗ ಕೂಡ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ರೂಪಾ ಬೇಜಾರ್ ಮಾಡ್ಕೋತಾಳೆ. ಆವಾಗ ಸಲೀಂ, 1 ನಿಮಿಷ ರೂಪಾ ಇಲ್ಲೇ ಇರು, ಬಂದೆ ಅಂತ ಒಳಗಡೆ ಹೋಗಿ ಅಶೋಕ್ ಲ್ಯಾಂಡ್ಲೈನ್ ನಂಬರ್ ಇಂದ ರೂಪಾ ಫೋನ್ಗೆ ಫೋನ್ ಮಾಡಿ ಅಶೋಕ್ ತರಾನೇ ವಾಯ್ಸ್ ನ ಚೇಂಜ್ ಮಾಡಿ ಮಾತಾಡ್ತಾನೆ ಕಾರ್ತಿಕ್. ಇದನ್ನ ನೋಡಿ ರೂಪಾನು ಸಮಾಧಾನ ಆಗ್ತಾಳೆ. ನೀನು ಮಿಮಿಕ್ರಿ ಮಾಡ್ತೀಯಾ? ಥ್ಯಾಂಕ್ ಯು ಸಲೀಂ, ಅಶೋಕ್ ತರಾನೇ ಮಾತಾಡಿ ನನ್ನ ಸಮಾಧಾನ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ರೂಪಾ. ಆಮೇಲೆ ಅಶೋಕ್ ಟ್ರಿಪ್ ಮುಗಿಸ್ಕೊಂಡು ಬಂದಿರ್ತಾನೆ. ಸೊ ನೆಕ್ಸ್ಟ್ ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ATM ಹೋಗಿದ್ದು ಹೋಗೋಣ ಅಂತ ಅಶೋಕ್ ATM ಒಳಗಡೆ ಹೋಗ್ತಾನೆ. ಸಲೀಂ ಹೊರಗಡೆನೆ ನಿಂತು ಪಾಸ್ವರ್ಡ್ನ ನೋಡ್ಕೋತಾ ಇದ್ದಾನೆ. 199 ಲಾಸ್ಟ್ ನಂಬರ್ ನೋಡೋ ಅಷ್ಟರಲ್ಲಿ ರೀಫಾರ್ಮ್ ಸ್ಕೂಲ್ ವಾರ್ಡನ್ ಇದ್ದಾರಲ್ಲ, ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಲೀಂನ ನೋಡ್ಬಿಟ್ಟು, ಅಂದ್ರೆ ನಮ್ಮ ಕಾರ್ತಿನ ನೋಡ್ಬಿಟ್ಟು, ಹೇ ಕಾರ್ತಿ ಚೆನ್ನಾಗಿದ್ಯಾ ಅಂತ ವಾರ್ಡನ್ ಖುಷಿಯಿಂದ ಮಾತಾಡಿಸ್ತಾ ಇದ್ದಾರೆ. ಅಶೋಕ್ ಬೇರೆ ನೋಡ್ತಾ ಇದ್ದಾನೆ. ಅದಕ್ಕೆ ಕಾರ್ತಿ, ಯಾರು ಸರ್ ನೀವು? ನನ್ನ ಹೆಸರು ಸಲೀಂ ಅಂತ ಅವ್ರ ಹತ್ರ ಜಗಳಕ್ಕೆ ಹೋಗ್ತಾನೆ. ಲೋ ಕಾರ್ತಿ, ಏನೋ ತಪ್ಪು ಮಾಡ್ತಾ ಇದೀಯಾ ಕಣಪ್ಪ, ಇದು ಬೇಡ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ವಾರ್ಡನ್. ನೆಕ್ಸ್ಟ್ ದಿನ ಸಲೀಂ ಪ್ರೊಫೆಸರ್ ರಿಸರ್ಚ್ಗೆ ಹೆಲ್ಪ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದ್ರೆ ರೂಪಾ ಅಶೋಕ್ ಜೊತೆ ಫಾರ್ಮ್ ಹೌಸ್ಗೆ ಹುಡುಗಿರ್ನ ಕರ್ಕೊಂಡು ಹೋಗಿದ್ನಲ್ಲ ಅದ್ರ ಬಗ್ಗೆ ಜಗಳ ಮಾಡ್ತಾ ಇದ್ದಾಳೆ. ಅದಕ್ಕೆ ಅಶೋಕ್, ಹೇ ಸಲೀಂ ನಿಜ ಹೇಳು, ನೀನು ಹೇಳಿದ್ರೆ ರೂಪಾ ನಂಬ್ತಾಳೆ. ಅವತ್ತು ನೀನು ನಾನು ಸುರೇಶ್ ಪಾಂಡಿಚೇರಿಗೆ ತಾನೇ ಹೋಗಿದ್ದು ಅಂತ ಕಣ್ ಹೊಡೆದು ಸಿಗ್ನಲ್ ಕೊಡ್ತಾ ಇದ್ದಾನೆ ಅಶೋಕ್. ಅದಕ್ಕೆ ರೂಪಾ, ನೀನು ಮಾಡೋ ತಪ್ಪಿಗೆ ಯಾಕೋ ಬೇರೆಯವ್ರನ್ನ ಸುಳ್ಳು ಹೇಳಿಸ್ತೀಯಾ? ಅವತ್ತು ನೀನು ಟ್ರಿಪ್ಗೆ ಹೋಗಿದ್ದಾಗ ನಾನು ಮನೆಗೆ ಬಂದಿದ್ದೆ. ಸಲೀಂ ಜೊತೆ ಮಾತಾಡಿದ ಮೇಲೇನೆ ಗೊತ್ತಾಯ್ತು ನೀನು ಹುಡುಗಿರ್ನ ಕರ್ಕೊಂಡು ಹೋಗಿದ್ಯಾ ಅಂತ. ಸಾರಿ ಸಲೀಂ ಅಂತ ಹಾಕೊಟ್ಬಿಡ್ತಾಳೆ ರೂಪಾ. ಅದಕ್ಕೆ ಅಶೋಕ್ ಸಲೀಂ ಕಪಾಳಕ್ಕೆ ಹೊಡಿತಾನೆ. ರೂಪಾ ಸಲೀಂ ಹತ್ರ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಅಶೋಕ್, ಇಲ್ಲ ಇದು ಸರಿ ಬರಲ್ಲ, ನೀನು ಬೇರೆ ಜಾಗ ನೋಡ್ಕೊ. ನನ್ನ ಮನೇಲೇ ಇದ್ಕೊಂಡು ನನ್ನ ಬಟ್ಟೆಗಳನ್ನೇ ಹಾಕೊಂಡು ಇಲ್ಲೇ ತಿನ್ಕೊಂಡು ನನ್ನ ಗರ್ಲ್ ಫ್ರೆಂಡ್ ಹತ್ರ ನನ್ನ ಬಗ್ಗೆನೇ ಕೆಟ್ಟದಾಗ ಹಾಕ್ಕೊಡ್ತಾ ಇದೆಯಲ್ಲ, ಬೇಡ, ಬೇಗ ಮನೆ ಖಾಲಿ ಮಾಡು ಅನ್ಬಿಡ್ತಾನೆ. ಪಾಪ ಸಲೀಮ. ಆವಾಗ ಸುರೇಶ ಬಂದು, ಯಾಕೋ ಮಚ್ಚ ಟೈಮ್ ಕೊಡ್ತಾ ಇದೆಯಾ, ತಕ್ಷಣ ಖಾಲಿ ಮಾಡೋಕ್ಕೆ ಹೇಳೋ, ನೀನು ಸ್ವಲ್ಪ ಮುಚ್ತೀಯಾ, ಎಲ್ಲ ನಿನ್ನಿಂದಾನೆ ಅಂತ ಅವನಿಗೂ ಬೈದು ಕಳಿಸ್ತಾನೆ ಅಶೋಕ್. ಆಮೇಲಿಂದ ಅಶೋಕ್ಗೆ ಸಲೀಂ ಮೇಲೆ ಡೌಟ್ ಆಗುತ್ತೆ. ಅದಕ್ಕೆ ಸಲೀಂ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಅವನ ರೂಮ್ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ ಅಶೋಕ್. ಹಾಗೆ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಕಾರ್ತಿಕ್ ಅವನ ಫ್ಯಾಮಿಲಿ ಫೋಟೋ ಸಿಗುತ್ತೆ ಅಶೋಕ್ಗೆ. ಅದನ್ನ ನೋಡಿದ ಮೇಲೆ ಅಶೋಕ್ಗೂ ಕನ್ಫರ್ಮ್ ಆಗೋಯ್ತು ಇವನ ಹೆಸರು ಕಾರ್ತಿಕ್, ಸಲೀಂ ಅಲ್ಲ ಅಂತ. ಆವಾಗ ಕಾರ್ತಿಕ್ ಒಳಗಡೆ ಬಂದು, ಏನ್ ಮಾಡ್ತಾ ಇದೀಯ ಅಶೋಕ್ ಅಂತ ಕೇಳ್ಬೇಕಾದ್ರೆ, ಹೇ ಚೀಟ್, ನೀನು ಸಲೀಂ ಅಲ್ಲ, ನಿನ್ನ ಹೆಸರು ಕಾರ್ತಿಕ್. ಅವತ್ತು ಯಾರೋ ATM ಮುಂದೆ ನಿನ್ನ ಹತ್ರ ನೀನೇ ಕಾರ್ತಿಕ್ ಅಂತ ಜಗಳ ಮಾಡಿದ್ರು. ನನಗೆ ಆವಾಗಲೇ ನಿನ್ನ ಮೇಲೆ ಡೌಟ್ ಬಂತು. ಇರು, ಇವಾಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅನ್ಬೇಕಾದ್ರೆ,
ಬೇಡ ಅಶೋಕ್, ನಾನು ಬೇರೆ ಕಡೆ ಮನೆ ಮಾಡ್ಕೊಂಡೆ, ಇಲ್ಲಿಂದ ಹೋಗ್ಬಿಡ್ತೀನಿ ಕಣೋ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಫೋಟೋನ ಕೊಡೋ ಪ್ಲೀಸ್ ಅಂತ ಕಾರ್ತಿಕ್ ಕೇಳ್ಬೇಕಾದ್ರೆ ಅಶೋಕ್ ಅವನ ಡೌಟ್ನ ಇನ್ನ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಕಾರ್ತಿಕ್ ಕಟ್ಟಿರೋ ಟವಲ್ನ ಬಿಚ್ಚಿ ಅವನು ಇಸ್ಲಾಂ ಹುಡುಗನ ಅಂತ ಚೆಕ್ ಮಾಡ್ತಾನೆ ಅಶೋಕ್. ಕಾರ್ತಿಕ್ ಮತ್ತೆ ಟವಲ್ನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾದ್ರೆ ಮಿಸ್ ಆಗಿ ಅಶೋಕ್ ಟೇಬಲ್ ಮೇಲೆ ಬಿದ್ದು ಹಿಂದೆ ತಲೆಗೆ ಏಟಾಗಿ ಅಲ್ಲೇ ಸತ್ತೋಗ್ತಾನೆ. ಸಲೀಮ್ಗೆ ಶಾಕು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಳ್ತಾ ಇದ್ದಾನೆ, ಭಯ ಆಗ್ತಾ ಇದೆ. ಅಷ್ಟೇ, ಲೈಫೇ ಮುಗ್ದೋಯ್ತು ಅಂತ ಅಳ್ತಾ ಇರಬೇಕಾದ್ರೆ ಅಶೋಕ್ ಅವರ ತಂದೆ ಫೋನ್ ಮಾಡ್ತಾರೆ. ಆವಾಗ ಕಾರ್ತಿಕ್ ಅಶೋಕ್ ಫೋನ್ನ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಅಶೋಕ್ ತರಾನೇ ವಾಯ್ಸ್ನ ಚೇಂಜ್ ಮಾಡಿ ಮಾತಾಡ್ತಾನೆ ಕಾರ್ತಿಕ್. ಅಪ್ಪ ಅಮ್ಮನೂ ಅಶೋಕ್ಗೆ ಅನ್ಕೊಂಡು ಮಾತಾಡ್ತಾ ಇದ್ದಾರೆ. ಆಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡು ಅಶೋಕ್ ಡೆಡ್ ಬಾಡಿನ ಪ್ಯಾಕ್ ಮಾಡಿ ಬ್ಲಡ್ನೆಲ್ಲ ಕ್ಲೀನ್ ಮಾಡಿ ಮುಖ ತೊಳಿತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಯಾರು ಅಂತ ಓಡಿ ಬಂದು ನೋಡಿದ್ರೆ ರೂಪಾ. ಸೊ ಮತ್ತೆ ಓಡಿ ಹೋಗಿ ಡೆಡ್ ಬಾಡಿನ ಮಂಚೆ ಕೆಳಗಡೆ ತಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಡೋರ್ನ ಓಪನ್ ಮಾಡ್ತಾನೆ. ಬಾ ರೂಪಾ ಒಳಗಡೆ. ಸಾರಿ ಸಲೀಮ್, ಆವತ್ತು ನಾನು ಅಶೋಕ್ ಹತ್ರ ಅದ್ರ ಬಗ್ಗೆ ಕೇಳಬಾರ್ದಾಗಿತ್ತು, ಅದಕ್ಕೆ ಜಗಳ ಆಯಿತು. ಹೀಗೆ ಮಾತಾಡ್ಕೊಳ್ದೆ ಎಷ್ಟು ದಿನ ಇರೋದು, ಅದಕ್ಕೆ ನಾನೇ ಅವನನ್ನ ಮಾತಾಡಿ ಸಮಾಧಾನ ಮಾಡೋಣ ಅಂತ ಬಂದೆ. ಎಲ್ಲಿದ್ದಾನೆ ಅಶೋಕ್? ಅಶೋಕ್ಗೆ ಹುಷಾರಿಲ್ಲ ರೂಪಾ, ತಲೆನೋವು ಅಂತ ಹೇಳ್ದ, ಅದಕ್ಕೆ ನಾನು ಟ್ಯಾಬ್ಲೆಟ್ ತರೋಕ್ಕೆ ಹೋಗ್ತಾ ಇದ್ದೆ. ಹೌದಾ, ನನಗೆ ಅಶೋಕ್ನ ನೋಡದೆ ಇರೋಕ್ಕೆ ಆಗ್ತಾ ಇಲ್ಲ. ನೀನು ಬೇಕಾಗಿದ್ರೆ ಹೋಗಿದ್ದು ಬಾ, ನಾನು ಹೋಗಿ ಅಶೋಕ್ನ ನೋಡ್ತೀನಿ. ಸರಿ ರೂಪಾ, 10 ನಿಮಿಷ ಬಂದೆ ಅಂತ ಹೊರಗಡೆ ಹೋಗ್ತಾನೆ ಕಾರ್ತಿಕ್. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಶೋಕ್ ರೂಮ್ ಇರೋದು ಮೇಲ್ಗಡೆ, ಸೊ ಅಲ್ಲಿ ಒಂದು ಏಣಿ ಬಿದ್ದಿದೆ. ಸೊ ಅದನ್ನ ಎತ್ತಿ ಹಾಕಿ ರೂಮ್ ಒಳಗಡೆ ಬಂದ್ಬಿಡ್ತಾನೆ ಕಾರ್ತಿಕ್. ಕರೆಕ್ಟ್ ಆಗಿ ರೂಪಾನು ಬಂದು ಬಾಕಲ್ನ ಕುಡ್ತಾಳೆ. ರೂಮ್ ಒಳಗಡೆ ಲೈಟ್ ಎಲ್ಲ ಆನ್ ಆಗುತ್ತೆ. ಅದಕ್ಕೆ ಅಶೋಕ್ಗೆ ಒಳಗಡೆ ಇದ್ದಾನೆ ಅನ್ಕೊಂಡು ಅವಳ ಮನಸ್ಸಲ್ಲಿ ಇರೋದನ್ನೆಲ್ಲ ಮಾತಾಡಿ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ರೂಪಾ. ಕೊನೆವರೆಗೂ ಡೋರ್ನ ಓಪನ್ ಮಾಡೋಕೆ ಬಿಡದೆ ಕಾರ್ತಿಕ್ ಇದನ್ನೆಲ್ಲ ಕೇಳಿ ಬೇಜಾರಾಗ್ತಾನೆ. ರೂಪಾ ಹೋಗ್ಬಿಟ್ಲಾ ಅಂತ ಕಿಟಕಿಯಿಂದ ನೋಡಿದ್ರೆ ರೂಪಾನು ನೋಡ್ತಾಳೆ. ಜಸ್ಟ್ ಮಿಸ್ಸು ಕಾರ್ತಿ ಹೌಸ್ಕೋತಾನೆ. ರೂಪಾ ಹೋದ್ಮೇಲೆ ಮನೆ ಲೈಟ್ನೆಲ್ಲ ಆಫ್ ಮಾಡಿಬಿಟ್ಟು ಅಶೋಕ್ ಡೆಡ್ ಬಾಡಿನ ಕಾರ್ ಡಿಕ್ಕಿಗೆ ಹಾಕಿ ಎಲ್ಲಿಗೋ ತಗೊಂಡು ಹೋಗ್ತಾ ಇದ್ದಾನೆ. ಕರೆಕ್ಟ್ ಆಗಿ ಸಿಗ್ನಲ್ ಬೀಳುತ್ತೆ. ಪಕ್ಕದಲ್ಲೇ ಬಂದು ಪೊಲೀಸ್ ಜೀಪ್ ನಿಂತ್ಕೊಳ್ಳುತ್ತೆ. ಕಾರ್ತಿಕ್ಗೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಸದ್ಯ ಸಿಗ್ನಲ್ ಬಿತ್ತು, ಪೊಲೀಸ್ ಜೀಪ್ ರೈಟ್ ಟರ್ನ್ ತಗೊಂಡು ಹೋಗುತ್ತೆ. ಆಮೇಲೆ ಕಾರ್ತಿ ಯಾವುದೋ ಕಾಡ್ ಒಳಗಡೆ ಹೋಗಿ ಸುತ್ತಮುತ್ತ ನೋಡ್ಬಿಟ್ಟು ಅಶೋಕ್ ಡೆಡ್ ಬಾಡಿನ ಊತಾಕ್ಬಿಟ್ಟು ಮನೆಗೆ ಬರ್ತಾನೆ. ಸೊ ನೆಕ್ಸ್ಟ್ ದಿನ ಅಶೋಕ್ ತಂದೆ ಕಾಲ್ ಮಾಡ್ತಾರೆ. ಸೊ ಕಾರ್ತಿಕ್ ಅಶೋಕ್ ತರಾನೇ ಮಾತಾಡಿ ಮೇಂಟೈನ್ ಮಾಡ್ತಾನೆ. ಎಸ್ ಡ್ಯಾಡ್, ನನ್ನ ಫ್ರೆಂಡ್ ಮೋಹನ್ ದಾಸ್ ದುಬೈಯಿಂದ ಇಂಡಿಯಾ ಬಂದಿದ್ದಾನೆ, ಅವನನ್ನ ಹೋಗಿ ಮೀಟ್ ಮಾಡು. ಅವನು ಒಂದು ಫೈಲ್ ಕೊಡ್ತಾನೆ, ಅದನ್ನ ತಗೊಂಡು ಮಡಗಿರು, ನಾನು ಬ್ಯಾಂಗ್ಳೂರ್ ಬಂದಾಗ ಕಲೆಕ್ಟ್ ಮಾಡ್ಕೋತೀನಿ. ಡ್ಯಾಡ್, ಅವರು ನನ್ನ ಇದಕ್ಕೂ ಮುಂಚೆ ನೋಡಿದ್ದಾರಾ? ಚಿಕ್ಕದನಲ್ಲಿ ನಿನ್ನ ನೋಡಿದ್ದು, ಇವಾಗ ನೆನ್ಪಿರಲ್ಲ. ಓ ಓಕೆ ಡ್ಯಾಡ್, ಬಾಯ್. ಫೋನ್ನ ಕಟ್ ಮಾಡಿಬಿಟ್ಟು ಅಶೋಕ್ ಸಿಗ್ನೇಚರ್ ಆಗ್ತಾನಲ್ಲ ಅದನ್ನು ಕಳೀತಾನೆ. ATM ಪಾಸ್ವರ್ಡ್ನ ಆಲ್ರೆಡಿ ನೋಡ್ಕೊಂಡಿದ್ದಾನಲ್ಲ, ಸೊ ಲಾಸ್ಟ್ ನಂಬರ್ ಮಾತ್ರ ತಾನೇ ಗೊತ್ತಿರಲಿಲ್ಲ. ಸೊ ಚೆಕ್ ಮಾಡಿ ನೋಡೋಣ ಅಂತ ATM ಕಾರ್ಡ್ನ ಹಾಕಿ ಪಿನ್ ನಂಬರ್ ಹೊಡೆದ್ರೆ ಇನ್ಕರೆಕ್ಟ್ ಪಾಸ್ವರ್ಡ್ ಅಂತಾನೆ ಬರ್ತಾ ಇದೆ. ಅದಕ್ಕೆ ಅಶೋಕ್ ಡ್ರೈವಿಂಗ್ ಲೈಸೆನ್ಸ್ನ ನೋಡಬೇಕಾದ್ರೆ ಡೇಟ್ ಆಫ್ ಇಯರ್ 1992 ಅಂತ ಇದೆ. ಇವಾಗ ATM ಪಾಸ್ವರ್ಡ್ ಗೊತ್ತಾಗೋಯ್ತು. ATM ಇಂದ ಹಣ ಡ್ರಾ ಮಾಡ್ತಾನೆ ಕಾರ್ತಿಕ್. ಅಶೋಕ್ದು ಸ್ವಲ್ಪ ಗ್ರೀನ್ ಐಸ್, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಗ್ರೀನ್ ಲೆನ್ಸ್ನ ತಗೋತಾನೆ ಕಾರ್ತಿಕ್. ಆಮೇಲೆ ಫುಲ್ ಅಶೋಕ್ ತರಾನೇ ಗೆಟಪ್ ಚೇಂಜ್ ಮಾಡ್ಕೊಂಡು ಮೋಹನ್ ದಾಸ್ ಅಂಕಲ್ನ ಮೀಟ್ ಮಾಡೋಕೆ ಹೋಗ್ತಾನೆ. ಹೋದ್ರೆ ಮೋಹನ್ ದಾಸ್ ಅಂಕಲ್ ಟೋಟಲ್ ಫ್ಯಾಮಿಲಿ ಜೊತೆ ಬಂದು ಕೂತಿದ್ದಾರೆ. ಕಣ್ಣ ನೋಡಿದ ತಕ್ಷಣ ನೀನೇ ಅಶೋಕ್ ಅಂತ ಹೇಗೆ ಕಂಡಿಡ್ದೆ ನೋಡ್ದ ಅಂತ ಅಂಕಲ್ ಮಾತಾಡ್ತಾ ಇರ್ಬೇಕಾದ್ರೆ ತಂದೆ ಫೋನ್ ಮಾಡ್ತಾರೆ. ಕಾರ್ತಿಕ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಂಕಲ್, ನಿಮ್ಮ ಜೊತೆನೇ ಡ್ಯಾಡಿ ಮಾತಾಡಬೇಕು ಅಂತ ಹೇಳಿದ್ರು, ತಗೊಳ್ಳಿ ಫೋನ್ ಅಂತ ಮೋಹನ್ ದಾಸ್ ಕೈಗೆ ಫೋನ್ನ ಕೊಟ್ಬಿಡ್ತಾನೆ. ಆಮೇಲೆ ಮೋಹನ್ ದಾಸ್ ಮಗಳು ಪ್ರಿಯಾ ಕಾರ್ತಿಕ್ನ ನೋಡಿ ಸೈಟ್ ಹೊಡಿತಾ ಇರಬೇಕಾದ್ರೆ ಹೊರಗಡೆ ರೂಪಾ ಅವಳ ಫ್ರೆಂಡ್ಸ್ ಜೊತೆ ಅದೇ ಹೋಟೆಲ್ಗೆ ಬಂದು ಕೂತಿದ್ದಾಳೆ. ಅದಕ್ಕೆ ಪ್ರಿಯಾ, ಮಮ್ಮಿ ನನ್ನ ಕಾಲೇಜ್ ಫ್ರೆಂಡ್ಸ್ ಬಂದಿದ್ದಾರೆ, ಹೋಗಿ ನೋಡ್ಕೊಂಡು ಬರ್ತೀನಿ ಅನ್ಬಿಟ್ಟು ಹೋಗ್ತಾಳೆ. ಕಾರ್ತಿಕ್ ರೂಪಾ ಅಲ್ಲಿರೋದನ್ನ ನೋಡ್ಬಿಟ್ಟು ಅಯ್ಯಯ್ಯೋ ಸಿಗಾಕೋಗ್ಬಿಟ್ವಿ ಅಂತ ಅಂಕಲ್ ವಾಶ್ರೂಮ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಔಸ್ಕೊಂಡು ನೋಡ್ತಾ ಇರ್ತಾನೆ. ಪ್ರಿಯಾ ರೂಪನ ಕರ್ಕೊಂಡು ಬಂದು ಅಪ್ಪ ಅಮ್ಮನಿಗೆ ತೋರಿಸ್ತಾಳೆ. ಆವಾಗ ಅಂಕಲ್ ಕೈಗೆ ಕಾರ್ತಿಕ್ ಫೋನ್ನ ಕೊಟ್ಟು ಹೋಗಿದ್ನಲ್ಲ, ಅಂಕಲ್ ಮಾತಾಡಿಬಿಟ್ಟು ಫೋನ್ನ ಟೇಬಲ್ ಮೇಲೇನೆ ಮಡಗಿದ್ದಾರೆ. ಕರೆಕ್ಟ್ ಆಗಿ ಅಶೋಕ್ ಫೋನ್ಗೆ ಸುರೇಶ್ ಕಾಲ್ ಮಾಡ್ತಾನೆ. ರೂಪಾ ಇದನ್ನ ನೋಡ್ಬಿಡ್ತಾಳೆ. ಅಶೋಕ್ ಇಲ್ಲೇ ಇದ್ದಾನೆ ಅನ್ಕೋತಾಳೆ. ರೆಸ್ಟ್ ರೂಮ್ ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸರಿ ಪ್ರಿಯಾ, ನಾನು ಆಮೇಲೆ ಸಿಗ್ತೀನಿ ಅನ್ಬಿಟ್ಟು ಪಾಪ ಅವಳ ಲವ್ವರ್ನ ನೋಡ್ಬಿಡೋಣ ಅಂತ ರೆಸ್ಟ್ ರೂಮ್ ಮುಂದೆ ಹೋಗಿ ನಿಂತಿದ್ದಾಳೆ. ಆವಾಗ ಕಾರ್ತಿಕ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ವಾಚ್ ಚೈನು ಎಲ್ಲಾನು ಬಿಚ್ಚಿ ಪ್ಯಾಕೆಟ್ ಒಳಗಡೆ ಹಾಕೊಂಡು ಸಲೀಮಾಗೆ ಬಂದು ಮಾತಾಡ್ತಾನೆ. ಹಾಯ್ ರೂಪಾ, ಏನಿಲ್ಲಿ? ಅಶೋಕ ಅಲ್ಲಿ ದಮ್ ಹೊಡಿಯೋಕ್ಕೆ ಹೋಗಿದ್ದಾನೆ, ಏನು ಬೇಜಾರಾಗಬೇಡ,
ಎಲ್ಲ ಸರಿ ಹೋಗುತ್ತೆ ಅಂತ ರೂಪನ ಹೇಗೋ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾನೆ. ರೂಪ ಹೋಗಿದ ತಕ್ಷಣ ಮತ್ತೆ ಗೆಟಪ್ನ ಚೇಂಜ್ ಮಾಡಿಕೊಂಡು ಬಂದು ಮೋಹನ್ ದಾಸ್ ಫ್ಯಾಮಿಲಿನ ನೋಡ್ತಾನೆ. ಸಾರಿ ಅಂಕಲ್, ಸ್ಟಡೀಸ್ ವಿಷಯವಾಗಿ ಸೀನಿಯರ್ನ ಮನೆಗೆ ಬರೋಕ್ಕೆ ಹೇಳಿದ್ದೆ, ಮರ್ತೇ ಬಿಟ್ಟೆ. ಅವರು ಬಂದು ವೆಯ್ಟ್ ಮಾಡ್ತಾ ಇದ್ದಾರಂತೆ, ನಾನು ಹೊರಡ್ತೀನಿ ಅಂತ ಅಲ್ಲಿಂದಾನು ಎಸ್ಕೇಪ್ ಆಗ್ತಾನೆ ಕಾರ್ತಿಕ್. ಇಲ್ಲಿ ಮನೆಗೆ ಬರೋಣ ಅಂತ ಬಂದ್ರೆ ಸುರೇಶ ಮನೆ ಮುಂದೆನೆ ವೆಯ್ಟ್ ಮಾಡ್ತಾ ನಿಂತಿದ್ದಾನೆ. ಅದಕ್ಕೆ ಕಾರ್ತಿಕ್ ಕಾರ್ನ ರಿವರ್ಸ್ ತಗೊಂಡು ಸುರೇಶ್ಗೆ ಕಾಲ್ ಮಾಡಿ ಅಶೋಕ್ ತರಾನೇ ಮಾತಾಡಿ ಅಲ್ಲಿಂದ ಕಳ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಎಷ್ಟೇ ಹೇಳಿದ್ರು ನಿನ್ನ ನೋಡದೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಸುರೇಶ್. ಅದಕ್ಕೆ ಸರಿ ಕಣೋ, ನಾಳೆ ಪಬ್ಬಲ್ಲಿ ಸಂಜೆ 7:00 ಮೀಟ್ ಆಗೋಣ. ಚೆನ್ನಾಗಿ ನೆನ್ಪಿಟ್ಕೋ, ನೀನ್ ಮಾತ್ರ ಬರಬೇಕು, ರೂಪ ಅಲ್ಲಿಗೆ ಬರಲೇಬಾರ್ದು. ನಾನು ಇವಾಗ ನಮ್ಮ ತಂದೆಯವರ ಫ್ರೆಂಡ್ ಫ್ಯಾಮಿಲಿ ಜೊತೆ ಇದ್ದೀನಿ, ಸೊ ಇವಾಗ ಮನೆಗೆ ಬರೋಕೆ ಆಗಲ್ಲ, ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಸುರೇಶ್ನ ಕಳಿಸ್ತಾನೆ. ಅದೇ ತರ ನೆಕ್ಸ್ಟ್ ದಿನ ಸುರೇಶ್ ಆ ಪಬ್ಬಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ರೂಪಾನು ಬರ್ತಾಳೆ. ಅದಕ್ಕೆ ಸುರೇಶ್, ನೀನು ಯಾಕೆ ಇಲ್ಲಿಗೆ ಬಂದೆ? ಅವನು ಆಲ್ರೆಡಿ ನಿನ್ನ ನೋಡ್ಲೇಬಾರ್ದು ಅಂತ ಹೇಳಿದ್ದಾನೆ, ನೀನ್ ಬೇರೆ ರೂಪ ಅಂತ ಮಾತಾಡ್ಬೇಕಾದ್ರೆ, ಹೇ ಅಶೋಕ್ ಇಲ್ಲಿಗೆ ಬರ್ತಾನೆ ಅಂತ ಸಲೀಮೆ ನನಗೆ ಫೋನ್ ಮಾಡಿ ಹೇಳಿದ್ದು, ಅದಕ್ಕೆ ಬಂದೆ. ಅವನಾ? ಅವನೇ ಎಲ್ಲದಕ್ಕೂ ಕಾರಣ. ಅವನ್ನ ಫಸ್ಟ್ ಒಡೆದು ಓಡಿಸ್ಬೇಕು. ಹೇ ಸಲೀಂ ತುಂಬಾ ಒಳ್ಳೆಯವನು, ನೀನು ಅಶೋಕು ಸೇರಿ ಮಾಡೋ ತಪ್ಪಿಗೆ ಸಲೀಂನ ಬೈಬೇಡಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪ್ರಿಯಾನು ಬರ್ತಾಳೆ. ಹೇ ಪ್ರಿಯಾ, ಏನಿಲ್ಲಿ? ಅಶೋಕ್ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳ್ದ ಅಂತ ಹೇಳ್ಬಿಟ್ಟು ಹೋಗಿ ವೆಯ್ಟ್ ಮಾಡ್ತಾ ಇರ್ತಾಳೆ ಪ್ರಿಯಾ. ಅದಕ್ಕೆ ರೂಪ, ಇವಾಗ ನನಗೆ ಎಲ್ಲ ಅರ್ಥ ಆಯ್ತು ಸುರೇಶ್. ಅಶೋಕ್ ನನ್ನ ಬಿಟ್ಬಿಟ್ಟು ಇವಾಗ ಪ್ರಿಯಾನ ಮೀಟ್ ಮಾಡ್ತಾ ಇದ್ದಾನೆ, ಮತ್ತೆ ಅವರಿಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ ಬೇರೆ ಅಂತ ರೂಪ ಬೇಜಾರು ಮಾಡ್ಕೋಬೇಕಾದ್ರೆ, ಅಷ್ಟೇನಾ ಬಿಡು ನಾನು ನೋಡ್ಕೋತೀನಿ ಅಶೋಕ್ನ ಅನ್ಬಿಟ್ಟು ಸುರೇಶ್ ಅಲ್ಲಿಂದ ಹೊರಡ್ತಾನೆ. ಇಷ್ಟನ್ನು ಆಲ್ರೆಡಿ ಅಲ್ಲಿಗೆ ಬಂದು ಅಲ್ಲೇ ಯಾರಿಗೂ ಗೊತ್ತಿಲ್ಲದೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಕಾರ್ತಿಕ್ದು ಏನ್ ಪ್ಲಾನ್ ಅಂದ್ರೆ, ಎಲ್ಲರಿಗೂ ಬೇಜಾರು ಮಾಡಿಸ್ಬಿಟ್ರೆ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ಕೊಂಡು ರೂಪಾಗೆ ಅಶೋಕ್ ಪ್ರಿಯಾ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋ ತರ ತೋರಿಸಿ ರೂಪಾಗೆ ಬೇಜಾರು ಮಾಡಿಸ್ತಾ ಇದ್ದಾನೆ. ಒಬ್ಬನೇ ಬರಬೇಕು, ರೂಪ ಅಲ್ಲಿಗೆ ಬರಬಾರ್ದು ಅಂತ ಸುರೇಶ್ಗೆ ಹೇಳ್ಬಿಟ್ಟು ಇವನೇ ಸಲೀಮಾಗಿ ರೂಪನ್ಗೆ ಫೋನ್ ಮಾಡಿ ಅವನೇ ರೂಪನ ಪಬ್ಬಿಗೆ ಬರೋಕೆ ಹೇಳಿದ್ದಾನೆ. ಸೊ ಸುರೇಶನೇ ರೂಪನ ಕರ್ಕೊಂಡು ಬಂದಿರೋದು ಅನ್ನೋ ತರ ಸೀನ್ ನ ಕ್ರಿಯೇಟ್ ಮಾಡಿ ಅಶೋಕ್ ಕೋಪಿಸ್ಕೊಂಡಿದ್ದಾನೆ. ಇನ್ ಮುಂದೆ ಯಾರನ್ನು ಮೀಟ್ ಮಾಡಲ್ಲ ಅನ್ನೋ ತರ ಸೀನ್ ನ ಕ್ರಿಯೇಟ್ ಮಾಡಿದ್ದಾನೆ ಕಾರ್ತಿಕ್. ಆಮೇಲೆ ಮನೆಗೆ ಹೋಗಿ ಫೇಸ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಪ್ರಿಯಾ. ಹಾ ಬಾ ಪ್ರಿಯಾ, ಸಾರಿ ಪಬ್ಬಿಗೆ ಬರೋಕೆ ಮರ್ತ್ಬಿಟ್ಟೆ. ಪರವಾಗಿಲ್ಲ ತಗೋ ಈ ಫೈಲ್ನ, ತಂದೆ ನಿನ್ನ ಹತ್ರ ಕೊಡೋಕೆ ಹೇಳಿದ್ರು. ಓ ಓಕೆ ಥ್ಯಾಂಕ್ಸ್ ಪ್ರಿಯಾ. ಪ್ರಿಯಾ ಇಫ್ ಯು ಡೋಂಟ್ ಮೈಂಡ್ ನಾವು ಇವಾಗ ಹೊರಗಡೆ ಹೋಗೋಣವಾ? ಡಿನ್ನರ್ ಫ್ಯೂ ಮಿನಿಟ್ಸ್ ರೆಡಿಯಾಗಿ ಬಂದೆ ಅಂತ ರೂಮಿಗೆ ಹೋಗಿ ರೆಡಿ ಆಗ್ತಾ ಇರ್ತಾನೆ ಕಾರ್ತಿಕ್. ಆವಾಗ ಮತ್ತೆ ಕಾಲಿಂಗ್ ಬೆಲ್ ಆಗುತ್ತೆ. ಇದು ಕಾರ್ತಿಕ್ ಕಿವಿಗೆ ಬೀಳಲ್ಲ. ಆದ್ರೆ ಪ್ರಿಯಾ ಹೋಗಿ ಡೋರ್ನ ಓಪನ್ ಮಾಡಿದ್ರೆ ಸುರೇಶ, ಹೇ ಪ್ರಿಯಾ, ನಾನು ಅಶೋಕ್ ಫ್ರೆಂಡ್, ಪಬ್ಬಲ್ಲಿ ಮೀಟ್ ಆದಿವಲ್ಲ ಅಂತ ಹೇಳ್ಬೇಕಾದ್ರೆ ಪ್ರಿಯಾನು ಮನೆ ಒಳಗಡೆ ಬನ್ನಿ ಅಂತ ಕರೀತಾಳೆ. ಇಬ್ಬರು ಸೋಫಾ ಮೇಲೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಅಶೋಕ್ ಗೆಟಪ್ ಅಲ್ಲಿ ಬರೋ ಕಾರ್ತಿಕ್ಗೆ ಸುರೇಶ್ನ ನೋಡಿ ಶಾಕ್ ಆಗುತ್ತೆ. ಬನ್ನಿ ಅಶೋಕ್ ಅಂತ ಸುರೇಶನು ಕಾರ್ತಿಕ್ನ ಕರೀತಾ ಇದ್ದಾನೆ. ಅದಕ್ಕೆ ಕಾರ್ತಿ, ಪ್ರಿಯಾ ಇಲ್ಲಿಂದ ಹೊರಡು, ಅವನು ನನ್ನ ಫ್ರೆಂಡ್, ಅವನಿಗೂ ನನಗೂ ಸ್ವಲ್ಪ ಜಗಳ ಆಗಿದೆ, ಸೊ ಇವಾಗಲೇ ಮಾತಾಡಿ ತೀರಿಸ್ಬೇಕಿದೆ ಅಂತ ಪ್ರಿಯಾನ ಅಲ್ಲಿಂದ ಕಳಿಸ್ಬಿಟ್ಟು ರಿಟರ್ನ್ ಬರ್ತಾನೆ ಕಾರ್ತಿಕ್. ಏನು ಅಶೋಕ್ ಗೆಟಪ್ ಅಲ್ಲಿ ಚೆನ್ನಾಗಿದೆಯಾ ಅಶೋಕ್? ನನಗೆ ನಿನ್ನ ಮೇಲೆ ಯಾವಾಗಲೂ ಡೌಟ್ ಇತ್ತು ಕಣೋ. ಅಶೋಕ್ ಎಲ್ಲಿ ಸಲೀಂ ಅಂತ ಸುರೇಶ ಕೇಳಬೇಕಾದ್ರೆ ಹಾಗೆ ಟಿವಿ ವಾಲ್ಯೂಮ್ನ ರೈಸ್ ಮಾಡಿಬಿಟ್ಟು ಬೇಸ್ಬಾಲ್ ಬ್ಯಾಟ್ನ ತಗೊಂಡು ಸುರೇಶ್ನ ಅಟ್ಯಾಕ್ ಮಾಡ್ತಾನೆ ಕಾರ್ತಿ. ಸುರೇಶನು ತಿರುಗಿಸಿ ಕಾರ್ತಿಗೆ ಹೊಡಿತಾ ಇದ್ದಾನೆ. ಆದ್ರೂ ಹೇಗೋ ಕೊನೆಗೆ ಸುರೇಶನ್ ತಲೆಗೆ ಹೊಡೆದು ಸಾಯಿಸ್ತಾನೆ ಕಾರ್ತಿ. ಆಮೇಲೆ ಅವನ ಡೆಡ್ ಬಾಡಿನ ಪ್ಯಾಕ್ ಮಾಡಿ ತಗೊಂಡು ಹೋಗಿ ಬೇರೆ ಕಡೆ ಊತಾಕ್ತಾನೆ. ಆಮೇಲೆ ರಿಟರ್ನ್ ಮನೆಗೆ ಬಂದ್ರೆ ಸುರೇಶನ್ ಬೈಕ್ ನಿಂತಿದೆ, ಕೀ ಇಲ್ಲ. ಅದಕ್ಕೆ ಮತ್ತೆ ಊತಾಕಿದ ಜಾಗಕ್ಕೆ ಹೋಗಿ ಡೆಡ್ ಬಾಡಿಯಿಂದ ಕೀನ ತಗೊಂಡು ಬಂದು ಯಾರಿಗೂ ಗೊತ್ತಿಲ್ಲದೆ ಬೈಕ್ ನ ತಗೊಂಡು ಹೋಗಿ ರೋಡ್ ಅಲ್ಲೇ ಕೀ ಜೊತೆಗೆ ಬೈಕ್ ನ ನಿಲ್ಲಿಸ್ಬಿಟ್ಟು ಹೋಗ್ತಾನೆ ಕಾರ್ತಿ. ಆಮೇಲಿಂದ ಕಾರ್ತಿ ಗಿಲ್ಟಿ ಫೀಲ್ ಅಲ್ಲಿ ತುಂಬಾನೇ ಡಲ್ ಆಗಿ ಹೋಗ್ತಾನೆ. ಈ ಕಡೆ ರೂಪನ ಅಶೋಕ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ. ಹಾಗೆ ಒಂದು ದಿನ ಕಾರ್ತಿಕ್ ಮನೇಲಿ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಗುತ್ತೆ. ಯಾರು ಅಂತ ಡೋರ್ನ ಓಪನ್ ಮಾಡಿದ್ರೆ ಪೊಲೀಸ್. ಅಶೋಕ್ ನೀವೇನಾ? ಇಲ್ಲ ಸರ್, ನಾನು ಅಶೋಕ್ ಕಾಲೇಜ್ ಫ್ರೆಂಡ್ ಸಲೀಂ, ಇಲ್ಲೇ ಅಶೋಕ್ ಜೊತೆ ಸ್ಟೇ ಆಗಿದ್ದೀನಿ. ಬನ್ನಿ ಸರ್ ಒಳಗಡೆ. ಏನ್ ಸರ್ ಪ್ರಾಬ್ಲಮ್? ಯಾಕೆ ಪೊಲೀಸ್ ಬಂದಿದ್ದೀರಾ? ಅಶೋಕ್ಗೆ ಸುರೇಶ್ ಅಂತ ಫ್ರೆಂಡ್ ಇದ್ದಾರಾ? ಅವರನ್ನ 2 ದಿನಕ್ಕೆ ಮುಂಚೆ ಯಾರೋ ಸಾಯಿಸಿದ್ದಾರೆ. ಅಶೋಕ್ ಇಲ್ವಾ ಮನೇಲಿ? ಇಲ್ಲ ಸರ್. ಯಾವಾಗ ಬರ್ತಾರೆ? ಗೊತ್ತಿಲ್ಲ ಸರ್, ನಿನ್ನೆ ಬೆಳಗ್ಗೆ ನೋಡಿದ್ದು. ಅಶೋಕ್ ಮತ್ತೆ ಸುರೇಶ್ ಫ್ರೆಂಡ್ಶಿಪ್ ಹೇಗೆ? ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸರ್, ಆದ್ರೆ 2 ದಿನಗಳಿಂದ ಇಬ್ಬರು ಸರಿಯಾಗಿ ಮಾತಾಡ್ಕೋತಾನೆ ಇರಲಿಲ್ಲ. ಏನ್ ಪ್ರಾಬ್ಲಮ್ ಕರೆಕ್ಟ್ ಆಗಿ ಹೇಳಿ. ಹುಡುಗಿರ್ ಪ್ರಾಬ್ಲಮ್ ಅನ್ಸುತ್ತೆ ಸರ್, ಅದ್ರ ವಿಷಯವಾಗಿ ಇಬ್ಬರ ಮಧ್ಯೆ ಜಗಳ ಆಗಿರ್ಬೇಕು.
ಇಬ್ಬರಿಗೂ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಹಾ ಸರ್, ಅಶೋಕಿಗೆ ಮಾತ್ರ ರೂಪಾ ಅಂತ ಗರ್ಲ್ ಫ್ರೆಂಡ್ ಇದ್ದಾಳೆ. ರೂಪಾ ತುಂಬಾ ಒಳ್ಳೆ ಹುಡುಗಿ ಸರ್. ಆದ್ರೆ ಅಶೋಕ್ ಸುರೇಶ್ ಜೊತೆ ಸೇರ್ಕೊಂಡು ರೂಪಾಗೆ ಗೊತ್ತಿಲ್ಲದೆ ಬೇರೆ ಹುಡುಗಿರ ಜೊತೆ ಸುತ್ತಾಡ್ತಾ ಇರ್ತಾನೆ ಸರ್. ಅಷ್ಟೇ, ಪೊಲೀಸ್ ರೂಪಾನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ನೀವು ಅಶೋಕ್ ಗರ್ಲ್ ಫ್ರೆಂಡಾ? ಹೌದು ಸರ್. ಅಶೋಕ್ ಮತ್ತೆ ಸುರೇಶ್ ಮಧ್ಯ ಏನ್ ಜಗಳ ಎಲ್ಲ ಏನೂ ಇಲ್ಲ ಸರ್, ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆದ್ರಿಂದ ಅಶೋಕ್ ನನ್ನು ಮತ್ತೆ ಸುರೇಶ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಷ್ಟೇ. ಹೀಗೆ ಎಲ್ಲರನ್ನು ವಿಚಾರಣೆ ಮಾಡ್ತಾರೆ ಪೊಲೀಸ್. ಪ್ರೊಫೆಸರ್, ಸೀನಿಯರ್ ಅಕ್ಕ, ಒನ್ ಸೈಡ್ ಲವರ್ ಸತೀಶ, ಯಾರನ್ನ ಕೇಳಿದ್ರು ಅಶೋಕ್ನ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅಶೋಕ್ನ ನೋಡಿರೋದು ಸಲೀಂ ಮಾತ್ರ. ಅದಕ್ಕೆ ಸಲೀಂ ಹತ್ರ ಇದ್ರ ಬಗ್ಗೆ ವಿಚಾರಿಸ್ತಾರೆ ಪೊಲೀಸ್. ಅದಕ್ಕೆ ಸಲೀಂ, ಸರ್ ಅಶೋಕ್ ಲಾಸ್ಟ್ ವೀಕ್ ಅವರ ತಂದೆ ಫ್ರೆಂಡ್ ಮೋಹನ್ ದಾಸ್ ಫ್ಯಾಮಿಲಿನ ಮೀಟ್ ಮಾಡಿದ್ದಾನೆ ಸರ್. ಅನ್ಬೇಕಾದ್ರೆ ಪ್ರಿಯಾನ ಕರೆಸಿ ವಿಚಾರಣೆ ಮಾಡ್ತಾರೆ ಪೊಲೀಸ್. ಹೊರಗಡೆನೆ ಕೂತಿದ್ದಾನೆ ಕಾರ್ತಿಕ್. ಪ್ರಿಯಾ ಏನಾದ್ರೂ ಇವಾಗ ಕಾರ್ತಿಕ್ ನ ನೋಡ್ಬಿಟ್ರೆ ಅಷ್ಟೇ, ಎಲ್ಲ ಮುಗೀತು. ಸೊ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾನೆ ಕಾರ್ತಿ. ಪ್ರಿಯಾನು ಇನ್ವೆಸ್ಟಿಗೇಷನ್ ಮುಗ್ದಾದ್ಮೇಲೆ ಹೊರಗಡೆ ಬರ್ತಾಳೆ. ಜಸ್ಟ್ ಮಿಸ್ಸು, ಕಾರ್ತಿ ಹೇಗೋ ಬಚಾವಾಗ್ತಾನೆ ಪ್ರಿಯಾ ಕಣ್ಣಿಂದ. ಈ ಕಡೆ ಸೀನಿಯರ್ ಸತೀಶ ಕೇಸ್ ನಮ್ಮ ಮೇಲೆ ಬಿದ್ಬಿಡುತ್ತೆ ಅಂತ ಅಶೋಕ್ ಮನೆಗೆ ಹೋಗಿ ಅಶೋಕ್ ಹತ್ರ ಸಾರಿ ಕೇಳೋಣ ಅನ್ಕೋತಾನೆ. ಇಲ್ಲಿ ಕಾರ್ತಿ ರೂಪಾಗೆ ಫೋನ್ ಮಾಡಿ ಅಶೋಕ್ ತರ ಮಾತಾಡ್ತಾನೆ. ರೂಪಾ, ನಾನು ತಪ್ಪು ಮಾಡ್ಬಿಟ್ಟೆ ರೂಪಾ. ನನಗೂ ಸುರೇಶ್ಗೂ ಜಗಳ ಆಯ್ತು. ನಾನು ಸುಮ್ನೆ ಹೊಡೆದೆ. ಸುರೇಶ್ ಅಲ್ಲೇ ಬಿದ್ದು ಸತ್ತೋಗ್ಬಿಟ್ಟ. ನನಗೆ ಪೊಲೀಸು ಜೈಲ್ ಅಂದ್ರೇನೆ ಭಯ ಆಗ್ತಾ ಇದೆ. ನಾನು ಸತ್ತೋಗ್ತೀನಿ ರೂಪಾ ಅಂತ ಆಕ್ಟ್ ಮಾಡ್ತಾನೆ ಕಾರ್ತಿ. ಅದಕ್ಕೆ ರೂಪಾ ಗಾಬರಿಯಾಗಿ ಅಶೋಕ್ ಮನೆಗೆ ಬರ್ತಾಳೆ. ಬಂದ್ರೆ ಕಾರ್ತಿ ಒಂದು ಲೆಟರ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾನೆ. ರೂಪಾ ಸಲೀಂನ ಡೌಟ್ ಆಗಿ ನೋಡ್ತಾ ಇದ್ದಾಳೆ. ನೋಡು ರೂಪಾ, ಸೂಸೈಡ್ ಮಾಡ್ಕೋತೀನಿ ಅಂತ ಲೆಟರ್ ಬರೆದು ಇಟ್ಟಿದ್ದಾನೆ. ರೂಪಾನು ಲೆಟರ್ನ ತಗೊಂಡು ನೋಡಿದ್ರೆ ಅದು ಅಶೋಕ್ ಹ್ಯಾಂಡ್ ರೈಟಿಂಗ್ಗೆ. ಆದ್ರೂ ಡೌಟು. ಸಲೀಂ, ನೀನು ಅಶೋಕ್ ತರ ಮಾತಾಡ್ತೀಯ ಅಲ್ವಾ? ಹೌದು ರೂಪಾ, ಅದು ನಿನ್ನ ಸಮಾಧಾನ ಮಾಡೋಕೆ ಅವತ್ತು ಮಾತಾಡ್ದೆ. ಹಾಗಾದ್ರೆ ಇದು ಅಶೋಕ್ ಹ್ಯಾಂಡ್ ರೈಟಿಂಗ್, ನನಗೆ ಹೇಗೆ ಅವನ ಹ್ಯಾಂಡ್ ರೈಟಿಂಗ್ ಬರುತ್ತೆ? ನನ್ ಮೇಲೆ ಡೌಟ್ ಪಡ್ತೀಯ ನೋಡ್ದಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಪವರ್ ಆಫ್ ಆಗುತ್ತೆ. ರೂಪಾ, ಇಲ್ಲೇ ಇರು, ನಾನು ಕ್ಯಾಂಡಲ್ ತರ್ತೀನಿ ಅಂತ ಕ್ಯಾಂಡಲ್ ತರೋಕೆ ಹೋಗ್ತಾನೆ ಕಾರ್ತಿಕ್. ಅಷ್ಟರಲ್ಲಿ ರೂಪಾ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ಕಾರ್ತಿ, ರೂಪಾ ಎಲ್ಲಿಗೆ ಹೋಗ್ತಾ ಇದೀಯಾ? ರೂಪಾ, ಅಲ್ಲಿ ಯಾರೋ ನಿಂತಿದ್ದಾರೆ ಅಂತ ಹುಡುಗಿನ ಹೆದರಿಸ್ತಾನೆ. ಅಶೋಕೆ ಇರ್ಬೇಕು, ಇರು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ ಕಾರ್ತಿ. ಸ್ವಲ್ಪ ಹೊತ್ತು ಬಿಟ್ಟು ರೂಪಾ ಕಣ್ಣಿಗೆ ಬೀಳ್ದೆ ಹಿಂದೆಯಿಂದ ಅವಳನ್ನ ಹಿಡಿದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡ್ತಾನೆ ಕಾರ್ತಿ. ಅಶೋಕ್ ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋ ತರ ಅದನ್ನ ಸಲೀಂ ತಡಿತಾ ಇದ್ದಾನೆ ಅನ್ನೋ ತರ ವಾಯ್ಸ್ ನ ಚೇಂಜ್ ಮಾಡಿ ಮಾತಾಡಿ ರೂಪನ ನಂಬಿಸ್ತಾನೆ ಕಾರ್ತಿ. ಅವನಿಗೆ ಅವನೇ ಹೊಡ್ಕೋತಾ ಇದ್ದಾನೆ. ಯಾವ ಮಟ್ಟಿಗೆ ಹೊಡ್ಕೋತಾ ಇದ್ದಾನೆ ನೋಡಿ. ಅದೇ ಟೈಮ್ಗೆ ಸೀನಿಯರ್ ಸತೀಶ ಅಶೋಕನ್ನ ಹುಡಿಕೊಂಡು ಬರ್ತಾನೆ. ಹೇ, ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿದ್ರೆ, ಯಾಕೋ ಹೀಗೆ ಮಾಡಿದೆ ಅಶೋಕ್ನ, ಏನೋ ಮಾಡಿದೆ ನೀನು ಅಂತ ಸತೀಶನ್ ಮೇಲೆ ಎತ್ತಾಗ್ತಾ ಇದ್ದಾನೆ ಕಾರ್ತಿ. ಲೋ, ನಾನು ಸಾರಿ ಕೇಳೋಕೆ ಬಂದೆ ಕಣೋ ಅಷ್ಟೇ. ಪೊಲೀಸ್ ಬರ್ತಾರೆ, ಅವ್ರ ಹತ್ರ ಕೇಳು ಸಾರಿನಾ. ಅಯ್ಯೋ ಅಮ್ಮ ಅಂತ ಮತ್ತೆ ಅವನೇ ಹೊಡ್ಕೋತಾನೆ ಕಾರ್ತಿ. ಅದಕ್ಕೆ ಸತೀಶ ಎದ್ದು ಬಿದ್ದು ಹೊರಗಡೆ ಓಡಿ ಹೋಗ್ತಾನೆ. ಅಷ್ಟರಲ್ಲಿ ಪಕ್ಕದ ಮನೆ ಜನ ಎಲ್ಲ ಬಂದ್ಬಿಡ್ತಾರೆ, ಸತೀಶನ್ನ ನೋಡ್ಬಿಡ್ತಾರೆ. ಸೊ ಸತೀಶ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಜನ ಒಳಗಡೆ ಬಂದು ರೂಪ ಕಿರ್ಚ್ಕೋತಾ ಇರೋದನ್ನ ಕೇಳಿ ಡೋರ್ನ ಓಪನ್ ಮಾಡ್ತಾರೆ. ಹೊರಗಡೆ ಬಂದ್ರೆ ಸಲೀಂಗೆ ಫುಲ್ಲು ಏಟಾಗಿದೆ, ಮನೆನೇ ಊಸ್ಟ್ ಆಗಿದೆ. ಆದ್ರೂ ರೂಪ ಸಲೀಂನ ಡೌಟ್ ಆಗಿ ನೋಡ್ತಾಳೆ. ಆಮೇಲೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿಗೆ ಅಶೋಕ್ ಅವರ ತಂದೆ ತಾಯಿ ಬಂದು ಸಲೀಂನ ಮಾತಾಡಿಸ್ತಾ ಇರ್ತಾರೆ. ಆವಾಗ ಪೊಲೀಸ್ ಬಂದು ಅಶೋಕ್ ತಂದೆನ, ನಿಮ್ಮ ಮಗ ಮಿಸ್ಸಿಂಗ್ ಸರ್, ಸುರೇಶ್ನ ಕೊಂದ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ನಿಮಗೆ ಈ ಸಲೀಂ ಮೇಲೆ ಏನಾದರೂ ಡೌಟ್ ಇದೆಯಾ? ಯಾಕೆ ಅಂದರೆ ಯಾರನ್ನ ವಿಚಾರಿಸಿದ್ರು ಈ ಹುಡುಗನ ಬಗ್ಗೆ ಒಳ್ಳೆಯದಾಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ನನಗೆ ಡೌಟ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಇಲ್ಲ ಸರ್, ಸಲೀಂ ಒಳ್ಳೆ ಹುಡುಗ ಅಂದ್ಬಿಟ್ಟು ಹೋಗ್ತಾರೆ ತಂದೆ. ಇಲ್ಲೂ ಕ್ಲಿಯರ್ ಮಾಡಿಬಿಟ್ಟ ಕಾರ್ತಿ. ಆದ್ರೂ ಪೊಲೀಸ್ಗೆ ಡೌಟು. ಅದಕ್ಕೆ ಕಾರ್ತಿಕ್ ಫೋಟೋನ ಸಲೀಂ ಅವರ ಊರು ರಾಮನಗರ, ಆ ಊರ್ ಪೊಲೀಸ್ ಸ್ಟೇಷನ್ಗೆ ಫ್ಯಾಕ್ಸ್ನ ಕಳಿಸ್ತಾರೆ. ಸಲೀಂ ಮನೆಗೆ ಹೋಗಿ ಇದೇನಾ ಸಲೀಂ ಅಂತ ಕನ್ಫರ್ಮ್ ಮಾಡೋಕೆ. ಸೊ ಕಾನ್ಸ್ಟೇಬಲ್ ಆ ಅಡ್ರೆಸ್ಗೆ ಹೋಗ್ತಾರೆ. ಡೋರ್ನ ನಾಕ್ ಮಾಡಿದ್ರೆ ಕಾರ್ತಿಕ್ ಡೋರ್ನ ಓಪನ್ ಮಾಡ್ತಾ ಇದ್ದಾನೆ. ಕಾನ್ಸ್ಟೇಬಲ್ ಫೋಟೋನು ಕಾರ್ತಿಕ್ ಮುಖಾನು ನೋಡ್ಬಿಟ್ಟು ಈ ಹುಡುಗನೇ ಸಲೀಂ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಮನೇಲಿ ಬೇರೆ ಯಾರು ಇಲ್ವಾ ಅಂತ ಕೇಳಿದ್ರೆ, ಅಮ್ಮ ತೀರೋದ್ರು ಸರ್, ಅಪ್ಪ ಮಾತ್ರ ಇದ್ದಾರೆ ಅಂತ ಸಲೀಂ ಅವರ ತಂದೆನ ಬಾತ್ರೂಮ್ಗೆ ಎತ್ಕೊಂಡು ಹೋಗ್ತಾ ಇದ್ದಾನೆ ಕಾರ್ತಿ. ಆಕ್ಚುಲಿ ಏನಾಗಿದೆ ಅಂದ್ರೆ, ಸಲೀಂ ಆಕ್ಸಿಡೆಂಟ್ ಅಲ್ಲಿ ತೀರೋದ್ಮೇಲೆ ಸಲೀಂ ಅವರ ತಾಯಿ ಮಗ ಸತ್ತೋಗಿರೋದ್ರ ಬಗ್ಗೆ ಫೀಲ್ ಮಾಡಿ ಸತ್ತೋಗ್ಬಿಟ್ಟಿದ್ದಾರೆ. ತಂದೆಗೆ ಸ್ಟ್ರೋಕ್ ಆಗ್ಬಿಟ್ಟಿದೆ, ಬೆಡ್ ಬಿಟ್ಟು ಕೂಡ ಎದ್ದೇಳೋಕೆ ಆಗ್ತಾ ಇಲ್ಲ. ಇದನ್ನ ನೋಡಿ ಕಾನ್ಸ್ಟೇಬಲ್ ಎಷ್ಟು ಒಳ್ಳೆ ಹುಡುಗನಾಗಿದ್ದಾನೆ ಈ ಹುಡುಗ ಅನ್ಕೊಂಡು ಹೋಗ್ತಾರೆ. ಆಮೇಲೆ ಕಾರ್ತಿ ಸಲೀಂ ಅವರ ತಂದೆ ಹತ್ರ ಬಂದು, ಅಪ್ಪ
ಸಲೀಂ ಕಂಡಿದ್ದ ಕನಸು ಅವನ ಸ್ಟಡೀಸ್ ಎಲ್ಲ ಹಾಳೋಯ್ತು ಅನ್ಕೊಂಡಿದ್ರಿ ನೀವು, ಆದ್ರೆ ಇಲ್ಲ ಅಪ್ಪ, ಅದನ್ನ ನಾನು ತಗೊಂಡೆ. ಆವತ್ತು ನನಗೆ ಬೇರೆ ದಾರಿ ಇರಲಿಲ್ಲ. ವೇಸ್ಟ್ ಆಗಿ ಹೋಗೋ ಲೈಫ್ ಯಾರಿಗಾದ್ರೂ ಯೂಸ್ ಆಗಲಿ, ನನ್ನ ಲೈಫ್ ವೇಸ್ಟ್ ಆಗ್ತಾ ಇತ್ತು, ಯಾರಿಗಾದ್ರೂ ಪ್ರಯೋಜನವಾಗಿ ಬದುಕಬೇಕು ಅನ್ನಿಸ್ತು. ಅದಕ್ಕೆ ನಾನು ಸಲೀಂ ಲೈಫ್ನ ನಾನು ತಗೊಂಡೆ. ನಿಮಗೆ ಓಕೆ ಅಂದರೆ ನಿಮ್ಮನ್ನ ಕೊನೆವರೆಗೂ ನಿಮ್ಮ ಮಗ ಸಲೀಂ ಆಗಿದ್ದು ನಾನು ನೋಡ್ಕೋತೀನಿ, ಇಲ್ಲ ಅಂದರೆ ಇವಾಗಲೇ ಸಲೀಂ ಐಡೆಂಟಿಟಿನ ಬಿಟ್ಬಿಡ್ತೀನಿ ನಾನು ಅಂತ ಅಳ್ತಾನೆ ಕಾರ್ತಿಕ್. ಇದನ್ನ ಸಲೀಂ ಅವರ ತಂದೆ ಮೊಹಮ್ಮದ್ ಅನ್ಸಾರಿ ಕೇಳಿ ಬೇಜಾರಾಗ್ತಾರೆ. ಅವರು ಹತ್ಕೊಂಡು ಕಾರ್ತಿಕ್ನ ಸಲೀಂ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ಸರಿಪಾ, ಸ್ವಲ್ಪ ಹೊತ್ತು ಮಲ್ಗಿ ನಿದ್ದೆ ಮಾಡಿ ಅನ್ಬಿಟ್ಟು ಹೋಗ್ತಾನೆ ಕಾರ್ತಿ. ಇವಾಗ ಫೈನಲ್ ಇಯರ್. ಕಾರ್ತಿಕ್ ಸಲೀಮಾಗೆ ಯಾವುದೇ ತೊಂದರೆನೂ ಇಲ್ಲದೆ ಓದುತ್ತಾ ಇದ್ದಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚೆನ್ನಾಗಿತ್ತಲ್ಲ? ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.